ರಿಪೀಟೆಡ್ ಆಗಿ ಬಳಸಿದಾಗ ನೀವು ಅದ್ರ ಜೊತೆಗೆ ಏನಾಗುತ್ತೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು ಬಂದೇ ಬರುತ್ತೆ ಅನ್ನೋದನ್ನ ಐ ವಾಸ್ ಡಿಸ್ಕಸಿಂಗ್ ಯೆಸ್ಟರ್ಡೇ. ಅದ್ರ ಜೊತೆಗೆ ಕಂಪಲ್ಸರಿ ಆಗಿ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸುವುದು ಎಲ್ಲಿ ಅಂತ ಹೇಳಿ ವಿ ಡಿಸ್ಕಸ್ಡ್ ಕಪಲ್ ಆಫ್ ದೆಮ್. ಲೆಟ್ ಅಸ್ ಕಂಟಿನ್ಯೂ ಟುಡೇ. ಐ ಹ್ಯಾವ್ ಟು ಜಸ್ಟ್ ರಿಮೈಂಡ್ ಯು ವಾಟ್ ವಿ ಡಿಸ್ಕಸ್ಡ್ ಯೆಸ್ಟರ್ಡೇ. ಸೊ ಕ್ಲಿಯರ್ ಇಲ್ಲ ಅಂತಿದ್ರಲ್ಲ, ಉಳಿದವರಿಗೆ ಬರ್ತಿದ್ಯಾ? ಆರ್ಟಿಕಲ್ಸ್ ಕ್ಲಾಸ್ ಅಪ್ಲೋಡ್ ಆಗಿಲ್ಲ ಸರ್, ಆಗಿದೆ ಕ್ಲಾಸ್ ಅಂತ ಬಿಟ್ಟಿರೋದು ನೋಟ್ಸ್ ಅಲ್ಲ. ನೋಟ್ಸ್ ಏನು ಕೊಡಲ್ಲ, ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀನಿ. there is nothing called notes writing and notes giving. 22 ವರ್ಷ ಅದು ಬರ್ಕೊಂಡು ಬಂದ್ರೆ ಸ್ಕೂಲ್ ಕಾಲೇಜು PUC ಡಿಗ್ರಿ ಎಲ್ಲ ಏನು ಉಪಯೋಗ ಆಗಿಲ್ಲ. ಅದು ಏನ್ ಹೇಳ್ತಿದ್ರಿ ನೇರವಾಗಿ ಅದೇನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅದಲ್ಲೇ ಇನ್ನು ನೀವು ಓದ್ಬೇಕು ಅಂತ ಅನ್ಸಿದಾಗ ಜನರಲ್ ಇಂಗ್ಲಿಷ್ ಬುಕ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಉದ್ದಕ್ಕೆ ನೋಟ್ಸ್ ಬರ್ಕೊಂತ ಕೂತ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ರೈಟ್, ಒನ್ ಬೈ ಒನ್ ನಾನು ಹೇಳ್ತಾ ಇದ್ನಲ್ವಾ, ಎ ಅಂದ್ರೆ ಏನು, ಆನ್ ಅಂದ್ರೆ ಏನು, ಅದನ್ನ ಹೇಳಿ ಬಳಸ್ತೀವಿ. ಅದನ್ನ ನಿಮಗೆ ಅರ್ಥ ಆಗುವ ರೀತಿ ಬರ್ಕೊಳ್ತಾ ಹೋಗಿ. ಇಟ್ ಶುಡ್ ಬಿ ಯುವರ್ ನೋಟ್ಸ್, ನಾಟ್ ಮೈ ನೋಟ್ಸ್, ನಾಟ್ ಮೈ ನೋಟ್ಸ್. ಕ್ಲಿಯರ್ ಅಂತ ಹೇಳಿದ್ರಲ್ಲ? ಎಕೋ ಬರ್ತಿದೆ, ಸ್ವಲ್ಪ ನೋಡಿ. ಎಕೋ ಬರ್ತಿದ್ಯಾ? ಕೆಲವರಿಗೆ ಕ್ಲಿಯರ್ ಇದೆ ಕಣ್ರಿ. ಎಕೋ ಬರ್ತಿದೆ ಅಂದ್ರೆ ನೀವು ಏನೋ ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ತಾ ಇದ್ರೆ ಸುತ್ತಮುತ್ತ ಕೆಲವು ಸರಿ ಬರ್ತಾ ಇರುತ್ತೆ. ಬೇರೆ ಯಾರು ಅನ್ಮ್ಯೂಟ್ ಮಾಡ್ಕೊಳಕ್ಕಾಗಲ್ಲ, ಮ್ಯೂಟ್ ಇದೆ ಎಲ್ರು. ಅದನ್ನ ಸ್ವಲ್ಪ ಗಮನ ಕೊಡಿ. ನಾನು ಸ್ವಲ್ಪ ಟೀಚಿಂಗ್ ಬಗ್ಗೆ ಗಮನ ಕೊಡ್ತೇನೆ, ಬರೀ ಈ ಟೆಕ್ನಿಕಲ್ ಥಿಂಗ್ಸ್ ಗಮನ ಕೊಟ್ಟರೆ ಕಷ್ಟ ಆಗುತ್ತೆ. ರೈಟ್, ಮೊದಲನೇದಾಗಿ ರಿವರ್ಸ್ ಗಳ ವಿಷಯದಲ್ಲಿ ಕಂಪಲ್ಸರಿ ದ ಬರಬೇಕು. ದ ನೈಲ್, ದ ಕಾವೇರಿ, ದ ಸಟ್ಲೇಜ್, ದ ಬ್ರಹ್ಮಪುತ್ರ, ಐ ಟೋಲ್ಡ್ ಯು ಯೆಸ್ಟರ್ಡೇ. ಸೆಕೆಂಡ್ ಒನ್, ವಿತ್ ದ ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂಡ್ ಮೌಂಟೇನ್ಸ್ ಲೈಕ್ ದ ಹಿಮಾಲಯ, ದ ವಿಂಧ್ಯಾಸ್, ದ ವೆಸ್ಟರ್ನ್ ಘಾಟ್ಸ್, ಈ ತರದ ನೀಲಗಿರೀಸ್ ಅನ್ನುವಂಥದ್ದು. ಅಥವಾ ನೀವು ಸ್ವಿಟ್ಜರ್ಲ್ಯಾಂಡ್ ಅಂತ ಹೊರಟ್ರೆ ದ ಆಲ್ಪ್ಸ್ ಅನ್ನುವಂಥದ್ದು. ಈ ತರ ಒಂದು ಮೌಂಟೇನ್ ಜೊತೆಗೆ ಯಾವ ಕಾರಣಕ್ಕೂ ಏನ್ ಬರೋದಿಲ್ಲ, ದ ಬರೋದಿಲ್ಲ ಅನ್ನುವಂಥದ್ದು. ಅದಾದ ನಂತರ ಮತ್ತೆ ಇಲ್ಲಿ ಕಂಪಲ್ಸರಿ ಆಗಿ ದ ಬರುತ್ತೆ ಅನ್ನೋದನ್ನ ಹೇಳಿದೆ. ಏನಂದ್ರೆ ದ ನೇಮ್ಸ್ ಆಫ್ ಮೌಂಟೇನ್ಸ್ ಅಂಡ್ ಗ್ರೂಪ್ ಆಫ್ ಮೌಂಟೇನ್ಸ್ ಆಯ್ತು, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆಯ್ತು, ರಿವರ್ಸ್ ಆಯ್ತು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂಡ್ ಬಿಲ್ಡಿಂಗ್ಸ್, ಐತಿಹಾಸಿಕವಾಗಿ ಪ್ರಮುಖವಾದ ಕಟ್ಟಡಗಳು ಮತ್ತೆ ಸ್ಮಾರಕಗಳೇನಿರ್ತಾವಲ್ಲ, ದ ತಾಜ್ ಮಹಲ್, ದ ರೆಡ್ ಫೋರ್ಟ್, ದ ಗೋಲ್ ಗುಂಬಜ್, ದ ಚಾರ್ಮಿನಾರ್, ಥಿಂಗ್ಸ್ ಲೈಕ್ ದಟ್, ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಈ ತರದ ಕಟ್ಟಡಗಳನ್ನ ಅಥವಾ ಸ್ಮಾರಕಗಳನ್ನು ಕುರಿತು ಹೇಳುವಾಗ ಕಂಪಲ್ಸರಿ ವಿ ಹ್ಯಾವ್ ಟು ಯೂಸ್ ಡೆಫಿನೆಟ್ ಆರ್ಟಿಕಲ್ ದ ವಿತ್ ದೆಮ್ ಅನ್ನುವಂಥದ್ದು. ಅದಾದ ನಂತರ ಲೆಟ್ ಅಸ್ ಕಂಟಿನ್ಯೂ ಟುಡೇ. ಮತ್ತೆ ಯಾವ ಆಮೇಲೆ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್ ಕಂಪಲ್ಸರಿ. ಐ ಥಿಂಕ್ ದಿಸ್ ವಾಸ್ ದ 4 ಥಿಂಗ್ಸ್ ವಿ ಕವರ್ಡ್ ಯೆಸ್ಟರ್ಡೇ. ನ್ಯೂಸ್ ಪೇಪರ್ಸ್ ಮತ್ತೆ ಮ್ಯಾಗಝಿನ್ಸ್ ಜೊತೆಗೂ ಕೂಡ ಕಂಪಲ್ಸರಿ ಆಗಿ ಏನನ್ನ ಬಳಸಬೇಕು, ದ ಅನ್ನ ಬಳಸಬೇಕು ಅನ್ನುವಂಥದ್ದನ್ನ ಹೇಳಿದೆ. ಇದಾದ ನಂತರ ಡೈರೆಕ್ಷನ್ಸ್ ಅನ್ನು ಕುರಿತು ಹೇಳಿ. ಲೆಫ್ಟ್, ರೈಟ್, ಈಸ್ಟ್, ವೆಸ್ಟ್, ಸೌತ್. ಹಿ ಈಸ್ ಫ್ರಮ್ ದ ಸೌತ್, ಶಿ ಈಸ್ ಫ್ರಮ್ ದ ನಾರ್ತ್, ಫ್ರಮ್ ದ ವೆಸ್ಟ್, ಇನ್ ದ ಈಸ್ಟ್, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳಿದಾಗ ಅದು ಆ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡ ಕಾರಣಕ್ಕೆ ತಕ್ಷಣ ಹೇಳಿದೆ ನಾನು ಏನಂತ, ಹೆವೆನ್ಲಿ ಬಾಡೀಸ್, ದಟ್ ಇಸ್ ವೇರ್ ವಿ ಸ್ಟಾಪ್. ಹೆವೆನ್ಲಿ ಬಾಡೀಸ್ ಜೊತೆಗೆ ಅಂದ್ರೆ ಆಕಾಶ ಕಾಯಗಳ ಜೊತೆಗೆ ಕಂಪಲ್ಸರಿ ಆಗಿ ದ ಅನ್ನು ಬಳಸಬೇಕು. ಯಾವುದದು ಹೆವೆನ್ಲಿ ಬಾಡಿ ಅಂದ್ರೆ ದ ಮೂನ್, ಎಲ್ಲದರ ಜೊತೆಗೂ ಮೂನ್, ಸ್ಕೈ, ಅರ್ತ್. ಯಾವುದೇ ಆಕಾಶ ಕಾಯಗಳು ತೆಗೆದುಕೊಳ್ಳಿ ನೀವು, ದ ಸನ್, ದ ಮೂನ್, ದ ಸ್ಕೈ, ದ ಅರ್ತ್, ಅಂಡ್ ದೆನ್ ಜುಪಿಟರ್, ದ ಮಾರ್ಸ್, whatever you say. ಎಲ್ಲ ಆಕಾಶ ಕಾಯಗಳನ್ನು ಅಡ್ರೆಸ್ ಮಾಡುವಾಗ ಅವುಗಳ ಜೊತೆಗೆ ಕಂಪಲ್ಸರಿ ಆಗಿ ಇರಬೇಕು ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು ಇರಲೇಬೇಕು. ಇದರ ಜೊತೆಗೆ ಹೆವೆನ್ಲಿ ಬಾಡೀಸ್ ಜೊತೆಗೆ ಹೇಗೆ ದ ಬರುತ್ತೋ ಅದೇ ರೀತಿ ಹೆವೆನ್ಲಿ ಬಾಡೀಸ್ ಜೊತೆಗೆ ಹೇಗೆ ದ ಬರುತ್ತೋ, ದ ಮೂನ್, ದ ಸ್ಕೈ, ದ ಅರ್ತ್ ಅನ್ನುವಂಥದ್ದು ಬರುತ್ತೋ ಅದೇ ರೀತಿ ಹ್ಯೂಮನ್ ಬಾಡಿ ಪಾರ್ಟ್ಸ್ ಜೊತೆಗೂ ಕೂಡ ಬರುತ್ತೆ. ಹ್ಯೂಮನ್ ಬಾಡಿ ಪಾರ್ಟ್ಸ್ ಎಸ್ಪೆಷಲಿ ವೆನ್ ದೇರ್ ಇಸ್ ಅನ್ ಆಕ್ಷನ್ ವಿತ್ ದಟ್. ಯಾವಾಗ ಒಂದು ಆಕ್ಷನ್ ಜೊತೆಗೆ ಹ್ಯೂಮನ್ ಬಾಡಿ ಪಾರ್ಟ್ಸ್ ನಾವು ಮೆನ್ಷನ್ ಮಾಡ್ತೀವೋ ಅವಾಗ ಕಂಪಲ್ಸರಿ ದ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದ ಕ್ಯಾಟ್ ಈಸ್ pulled by the tail. Human and animal, whatever it is, body parts. The cat is pulled by the tail ಅಂತ ಹೇಳ್ತಾ ಇದೀನಿ. The tail ಅಂತ ಏನ್ ಹೇಳ್ತಾ ಇದೀನಿ, ಯಾಕೆ ಹೇಳ್ತಾ ಇದೀನಿ? tail ಅಂದ್ರೆ ಏನು, ಬಾಲ ಅಂತ. pull ಅನ್ನುವ ಆಕ್ಷನ್ ಇರುವ ಕಾರಣಕ್ಕೆ pulled by the tail ಅಂತ ನಾನು ಹೇಳ್ತಾ ಇದೀನಿ. ಅದೇ ರೀತಿ he was hit on the head, on the shoulder, tip of the tongue, tip of the toe ಅಂತ ಹೇಳ್ತೀವಿ ನೋಡಿ. ಇವೆಲ್ಲವೂ ಕೂಡ ಹ್ಯೂಮನ್ ಬಾಡಿ ಪಾರ್ಟ್ಸ್ ಆಗಿದಾವೆ. ಹ್ಯೂಮನ್ ಆಗಲಿ ಅನಿಮಲ್ ಆಗಲಿ ಬಾಡಿ ಪಾರ್ಟ್ಸ್ ಗಳ ಬಗ್ಗೆ ಹೇಳುವಾಗ if there is some action in the sentence we have to use definite article with the body part of the animal or humans ಅನ್ನುವಂಥದ್ದು that we need to remember. Okay, ಹೆವೆನ್ಲಿ ಬಾಡೀಸ್ ಆದ ತಕ್ಷಣ ಹ್ಯೂಮನ್ ಬಾಡಿ ಪಾರ್ಟ್ಸ್ ಜೊತೆಗೆ ಕಂಪಲ್ಸರಿ ಆಗಿ ದ ಬರಬೇಕು ಅನ್ನುವಂಥದ್ದು. ನಂತರ ಯಾವ ವಿಚಾರದಲ್ಲಿ ದ ಕಂಪಲ್ಸರಿ ಬರಬೇಕು ಅಂದ್ರೆ ಬಹಳ ಮುಖ್ಯವಾದ ವಿಷಯ ನೆನಪಿಡಿ. ಈ ರಿಲಿಜಿಯಸ್ ಕಮ್ಯುನಿಟೀಸ್ ಇದಾವಲ್ವಾ, ಜನರ ಗುಂಪುಗಳು, ರಿಲಿಜಿಯಸ್ ಕಮ್ಯುನಿಟೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಗುಂಪುಗಳು ಇರ್ಬೋದು, ಕಮ್ಯುನಿಟೀಸ್, ಸಮೂಹ, ಗುಂಪನ್ನ ಕುರಿತು ಹೇಳುವಾಗ ಅವಾಗೆಲ್ಲ ಸಂದರ್ಭದಲ್ಲೂ ದ ಬರಬೇಕು. ಅದು ಪ್ಲುರಾಲಿಟಿ ಇದ್ದಾಗ, ಫಾರ್ ಎಕ್ಸಾಂಪಲ್ ದ ಹಿಂದೂಸ್, ದ ಮುಸ್ಲಿಮ್ಸ್, the Sikhs.
ಸುಮ್ಮನೆ ಉದಾಹರಣೆ ಹೇಳ್ತಾ ಬೇಕಾದಷ್ಟು ಇರ್ಬೋದು. ದ ಮುಸ್ಲಿಮ್ಸ್, ದ ಹಿಂದೂಸ್, ದ ಸಿಖ್ಸ್, ತಸ್ಲೀಂ ಪ್ಲಸ್ ಇಲ್ಲ ಅಂತ ಹೇಳ್ತಿದ್ದಲ್ಲಪ್ಪ, ಬರ್ತಿದೆ ಅಲ್ವಾ? ಬರ್ತಿದೆ ಅಲ್ವಾ? ಬರ್ತಿದೆ ಸರ್ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಒಬ್ಬೊಬ್ರು ಹೇಳಿ ಕನ್ಫ್ಯೂಸ್ ಮಾಡಿಸ್ತಾರೆ. ದ ಹಿಂದೂ, ದ ಮುಸ್ಲಿಮ್ಸ್, ದ ಸಿಖ್ಸ್ ಇದೆಲ್ಲ ಏನು ರಿಲಿಜಿಯಸ್ ಕಮ್ಯುನಿಟೀಸ್. ಅದಕ್ಕೆ ನಾನು ಹೇಳಿದ್ದು ರಿಲಿಜಿಯಸ್ ಕಮ್ಯುನಿಟೀಸ್ ಇರಲಿ ಅಥವಾ ಯಾವುದೇ ಗುಂಪುಗಳಿರಲಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ದ ವೈಟ್ಸ್ ವರ್ಣಭೇದ ನೀತಿಯ ಬಗ್ಗೆ ಕೇಳುವಾಗ ಬಿಳಿಯರು ಮತ್ತು ಕರಿಯರು ಅಂತ ಬರ್ತಲ್ವಾ? ಬಿಳಿಯರು ಅಂತ ಯಾವಾಗ ಪ್ಲುರಾಲಿಟಿಗೆ ಒಂದು ವರ್ಗವನ್ನ, ಒಂದು ಗುಂಪನ್ನು ನಾವು ಅಡ್ರೆಸ್ ಮಾಡ್ತೀವೋ, ಯಾವಾಗ ಪ್ಲುರಾಲಿಟಿ ನಾವು ಒಂದು ಗುಂಪನ್ನು ಅಡ್ರೆಸ್ ಮಾಡ್ತೀವೋ ಅವಾಗೆಲ್ಲ ಡೆಫಿನೆಟ್ ಆರ್ಟಿಕಲ್ ದ ಅನ್ನೋದು ಇರಲೇಬೇಕು. ದ ವೈಟ್ಸ್, ಅದೇ ರೀತಿ ದ ಬ್ಲಾಕ್ಸ್, ಬಿಳಿಯರು ಕರಿಯರು ಪ್ಲುರಾಲಿಟಿ ಇದೆ. ದ ಸಿಖ್ಸ್, ದ ಹಿಂದೂಸ್, ದ ಮುಸ್ಲಿಮ್ಸ್, ದ ಜೊರಾಸ್ಟ್ರಿಯನ್, ಅದೇ ರೀತಿ ನೀವು ಹೇಳೋದಾದ್ರೆ ದ ರಜಪೂತ್ಸ್, ಅವರು ಪ್ಲುರಾಲಿಟಿ ಇದೆ. ಇಡೀ ರಜಪೂತ್ರನ್ನ ಕೂತ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ಹೇಳ್ತಾ ಇದೀವಿ ಅಂತ ಅರ್ಥ. ಯಾವಾಗ ಆ ರೀತಿಯ ಒಂದು ಟೋಟಲ್ ಕಮ್ಯುನಿಟಿಯನ್ನು ಕುರಿತು, ದ ಮುಘಲ್ಸ್, ದ ಶಾತವಾಹನಾಸ್, ದ ಪಾಂಡ್ಯಾಸ್, ಬಿಕಾಸ್ ಐ ಆಮ್ ಅಡ್ರೆಸಿಂಗ್ ಆಲ್ ಆಫ್ ದೆಮ್ ಆಸ್ ಎ ಕಮ್ಯುನಿಟಿ ಇನ್ ಪ್ಲುರಾಲಿಟಿ. ಯಾವಾಗ ಪ್ಲುರಾಲಿಟಿಯಲ್ಲಿ ಒಂದು ಹೋಲ್ ಕಮ್ಯುನಿಟಿಯನ್ನು ನಾವು ಅಡ್ರೆಸ್ ಮಾಡ್ತೀವೋ ಆ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಕಂಪಲ್ಸರಿ ಆಗಿ ನಾವು ಯಾವ್ದನ್ನ ಬಳಸಬೇಕಾಗುತ್ತೆ, ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಬೇಕಾಗುತ್ತೆ. ಇಫ್ ಯು ಲುಕ್ ಅಟ್ ಹಿಸ್ಟರಿ ಬುಕ್ಸ್, ಅದಕ್ಕೋಸ್ಕರನೇ ದ ಶಾತವಾಹನಾಸ್, ದ ಪಾಂಡ್ಯಾಸ್, ದ ಚೋಳಾಸ್, ದ ಚಾಲುಕ್ಯಾಸ್ ಅಂತ ಇರುತ್ತೆ. ಯಾಕೆ ಅಂದ್ರೆ ನಾವು ಪೂರ್ತಿಯಾಗಿ ಅವರ ಟೋಟಲ್ ಚಾಲುಕ್ಯರನ್ನು ಕುರಿತು ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲೇ ಬಂದಿರುವ ಕಾರಣಕ್ಕೆ ಹೇಳ್ತೀನಿ, ಅರ್ಥ ಮಾಡ್ಕೊಂಡಿರಿ. ನೋಡಿ, ದ ಪೂರ್ ಅಂತ ಬಳಸಿದೆ ಅಂದ್ರೆ ಬಡವರು ಅಂತ ಅರ್ಥ. ಒಬ್ಬನೇ ಬಡವನನ್ನ ಕುರಿತು ಹೇಳ್ಬೇಕು ಅಂದ್ರೆ he is a poor man ಅಂತ ಹೇಳ್ತಾ ಇರ್ತೀವಿ. he is a poor man ಅಥವಾ poor man ಅಂತ. ಬಟ್ ಯಾವಾಗ ನಾವು ದ ಪೂರ್ ಅಥವಾ ದ ರಿಚ್ ಅಂತ ಬಳಸ್ತೀವೋ ಅವಾಗೆಲ್ಲ ಬಡವರು, ಶ್ರೀಮಂತರು ಅಥವಾ ಅರ್ಥ ಕೊಡುತ್ತೆ. ದ ರಿಚ್ ಅಂತ ಮಾತ್ರ ಬಳಸ್ತಾರೆ. ದ ರಿಚ್ ಮ್ಯಾನ್ ಅಂತ ಬೇರೆ ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳ್ತಿದ್ದೀರಾ ಸ್ಪೆಸಿಫಿಕ್ ಆಗಿ. ಬಟ್ ಇಫ್ ಯು ಸೇ ಓನ್ಲಿ ದ ರಿಚ್ ಅಂಡ್ ಇಫ್ ಯು ಯೂಸ್ ಓನ್ಲಿ ದ ಪೂರ್, ಅವಾಗ ಬಡವರು, ಶ್ರೀಮಂತರು ಅಂತ ಅದರ ಅರ್ಥ. ಇಡೀ ಬಡವರ ಕಮ್ಯುನಿಟಿಯನ್ನು ಕುರಿತು ಹೇಳುತ್ತೆ, ಇಡೀ ಶ್ರೀಮಂತರ ಗುಂಪು ಅಥವಾ ವರ್ಗವನ್ನು ಕುರಿತು ಹೇಳುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಯಾವಾಗೆಲ್ಲ ನಾವು ಬಹುವಚನದಲ್ಲಿ ಒಂದು ಗುಂಪನ್ನ ಪೂರ್ತಿಯಾಗಿ ಅಡ್ರೆಸ್ ಮಾಡ್ತೀವೋ, ಪೂರ್ತಿಯಾಗಿ ಅದನ್ನ ರೆಪ್ರೆಸೆಂಟ್ ಮಾಡ್ತೀವೋ ಅಂತ ಪದಗಳ ಜೊತೆಗೆ ಕಂಪಲ್ಸರಿಯಾಗಿ ನಾವು ಏನನ್ನು ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಲೇಬೇಕು. ರಿಲಿಜಿಯಸ್ ಕಮ್ಯುನಿಟೀಸ್ ಇರಲಿ ಯಾವುದೇ ಬೇರೆ, ದ ಸೋಲಿಗಾಸ್ ಅದೊಂದು ಟ್ರೈಬ್, ಐ ಆಮ್ ಅಡ್ರೆಸಿಂಗ್ ದ ಎಂಟೈರ್ ಸೋಲಿಗಾಸ್ ಅಂತ ಇರ್ತೀವಲ್ವಾ, ದ ಸೋಲಿಗಾಸ್. ಆ ತರ ಯಾವುದೇ ಒಂದು ಗುಂಪನ್ನ ಕಮ್ಯುನಿಟಿನ ಪ್ಲುರಾಲಿಟಿ ಹೇಳುವಾಗ ಆಬ್ವಿಯಸ್ಲಿ ಏನಿರಬೇಕು, ದ ಇರಬೇಕು ಅನ್ನುವಂಥದ್ದು. ಹಾಗಾಗಿ ದ ವೈಟ್ಸ್, ದ ಬ್ಲಾಕ್ಸ್, ದ ರಜಪೂತ್ಸ್, ದ ಪೂರ್, ದ ರಿಚ್ ಅಂತ ನಾವು ಹೇಳ್ತೀವಿ. ದ ರಿಚ್ ಆಫ್ ದ ಕಂಟ್ರಿ ಶುಡ್ ಹೆಲ್ಪ್ ದ ಪೂರ್ ಅಂದ್ರೆ ಏನಂತ, ದೇಶದ ಶ್ರೀಮಂತರು ಬಡವರಿಗೆ ಸಹಾಯ ಮಾಡಬೇಕು ಅಂತ ಅರ್ಥ. ದ ರಿಚ್ ಅಂತ ಹೇಳಿದಾಗ ಶ್ರೀಮಂತರು ಅನ್ನುವ ಅರ್ಥ ಬರ್ತಾ ಇರೋದನ್ನ ಇಲ್ಲಿ ನೀವು ಗಮನಿಸಬೇಕು. So this is what you need to know with the words called rich and poor. Please remember that. ಜೊತೆಗೆ ರಿಲಿಜಿಯಸ್ ಕಮ್ಯುನಿಟೀಸ್ ಅನ್ನುವಂಥದ್ದು. ಆನಂತರ ಸಿವಿಲಿಯನ್ಸ್ ಆಫ್ ಎ ಕಂಟ್ರಿ, ಸಿವಿಲಿಯನ್ಸ್ ಆಫ್ ಎ ಕಂಟ್ರಿ ಇನ್ ಪ್ಲುರಾಲಿಟಿ. ಇದು ಅಷ್ಟೇ, ಯಾವಾಗ ಒಂದು ದೇಶದ ನಾಗರಿಕರನ್ನ, ಏನು ಸಿವಿಲಿಯನ್ಸ್ ಅಂದ್ರೆ ನಾಗರಿಕರು, ಒಂದು ದೇಶದ ನಾಗರಿಕರ ಹೆಸರನ್ನ ನೀವು ಯಾವಾಗ ಪ್ಲುರಾಲಿಟಿ ಹೇಳ್ತಿರೋ ಆಗ ಕೂಡ ಏನ್ ಮಾಡ್ಬೇಕು, ಕಂಪಲ್ಸರಿ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಚೈನೀಸ್ ಅಂದ್ರೆ ಚೀನಿಯರು ಅಂತ, ದ ಜಪಾನೀಸ್ ಜಪಾನಿಗರು ಅಥವಾ ಜಪಾನಿಯರು ಅಂತ, ದ ಜರ್ಮನ್ಸ್ ಜರ್ಮನ್ನರು ಅಂತ, ದ ಆಫ್ರಿಕನ್ಸ್, ದ ಇಂಡಿಯನ್ಸ್, ದ ಯುರೋಪಿಯನ್ಸ್, ದ ಅಮೆರಿಕನ್ಸ್, ದ ಆಸ್ಟ್ರೇಲಿಯನ್ಸ್. ಯಾವಾಗ ನಾವು ಒಂದು ದೇಶದ ದೇಶವಾಸಿಗಳು ಅಂದ್ರೆ ನಾಗರಿಕರನ್ನ, ಸಿಟಿಸನ್ಸ್ ಅನ್ನ ಅಥವಾ ಸಿವಿಲಿಯನ್ಸ್ ಅಂತ ಪ್ಲುರಾಲಿಟಿಗೆ ಅಡ್ರೆಸ್ ಮಾಡ್ತೀವೋ ಅವಾಗೆಲ್ಲ ಕಂಪಲ್ಸರಿ ಆಗಿ ಅದ್ರ ಜೊತೆಗೆ ಏನಿರಬೇಕು, ದ ಇರಬೇಕು. ದ ಇಂಡಿಯನ್ಸ್, ದ ಅಮೆರಿಕನ್ಸ್, ದ ಯುರೋಪಿಯನ್ಸ್, ದ ಆಸ್ಟ್ರೇಲಿಯನ್ಸ್, ದ ಜಾಪನೀಸ್, ದ ಚೈನೀಸ್, ದ ಜರ್ಮನ್ಸ್, ವಿಚೆವರ್ ಕಂಟ್ರಿ. ಅದೇ ರೀತಿ ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ದ ಫ್ರೆಂಚ್ ಅಂತ ಇತ್ತು ಅಂತ ಇಟ್ಕೊಳ್ಳಿ,
ದ ಫ್ರೆಂಚ್ ಅಂದ್ರೆ ಫ್ರೆಂಚ್ ಅನ್ನೋದು ಲ್ಯಾಂಗ್ವೇಜ್ ಅಲ್ಲ, ಇಲ್ಲಿ ಪೀಪಲ್ ಆಫ್ ಫ್ರಾನ್ಸ್ ಅಂತ ಅರ್ಥ. ಲ್ಯಾಂಗ್ವೇಜ್ ಮುಂದೆ ಹೇಳ್ತೀವಿ ನೋ ಆರ್ಟಿಕಲ್ ಪ್ಲೇಸಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಲ್ಯಾಂಗ್ವೇಜ್ ಗಳ ಜೊತೆಗೆ ಡೆಫಿನೆಟ್ ಆರ್ಟಿಕಲ್ ಅಲ್ಲ, ಯಾವ ಆರ್ಟಿಕಲ್ ಬಳಸಬಾರ್ದು. ಆದ್ರೆ ಈ ದ ಫ್ರೆಂಚ್ ಅಂದ್ರೆ ಏನಂತ, ಇಟ್ ಇಸ್ ನಾಟ್ ಫ್ರೆಂಚ್ ಲ್ಯಾಂಗ್ವೇಜ್. ಫ್ರೆಂಚ್ ಅಂತ ಹೇಳಿದಾಗ ಏನಂತ, ಇಟ್ ಮೀನ್ಸ್ ಪೀಪಲ್ ಆಫ್ ಫ್ರಾನ್ಸ್. ಹಾಗೇನೆ ಇಂಗ್ಲಿಷ್ ಅಂತ ಹೇಳಿದಾಗ ಏನಂತ ಬರುತ್ತೆ, ಪೀಪಲ್ ಆಫ್ ಇಂಗ್ಲೆಂಡ್ ಅಂತ. ಇಟ್ ಇಸ್ ನಾಟ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಟ್ ಇಸ್ ಪೀಪಲ್ ಆಫ್ ಇಂಗ್ಲೆಂಡ್ ಅಂತ ಗೊತ್ತಾಯ್ತಲ್ವಾ. ಹಾಗಾಗಿ ಯಾವಾಗ ನೀವು ಒಂದು ದೇಶದ ನಾಗರಿಕರನ್ನ ಪ್ಲುರಾಲಿಟಿ ಹೇಳ್ತೀರೋ ಅದ್ರ ಜೊತೆಗೂ ಕೂಡ ಏನಿರಬೇಕು, ಕಂಪಲ್ಸರಿಯಾಗಿ ದ ಇರಬೇಕು ಅನ್ನೋದನ್ನ ನಾವು ಗಮನಿಸಬೇಕು. ಸೊ ಅವು ಯಾವ ರೀತಿನಾದ್ರೂ ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ರೂಪದಲ್ಲಾದ್ರೂ ಬರ್ಬೋದು, ಅಥವಾ ಎರರ್ ಐಡೆಂಟಿಫಿಕೇಶನ್ ರೂಪದಲ್ಲಾದ್ರೂ ಬರ್ಬೋದು. ವಿ ಮಸ್ಟ್ ನೋ ವಾಟ್ ಆರ್ ದ ಟೋಟಲ್ ಗೈಡ್ಲೈನ್ಸ್ ವಿತ್ ರಿಗಾರ್ಡ್ಸ್ ಟು ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು. ನೆಕ್ಸ್ಟ್ ಒನ್, ಹೋಲಿ ರಿಲಿಜಿಯಸ್ ವರ್ಕ್ಸ್ ಅಂಡ್ ಎಪಿಕ್ಸ್. ಎಪಿಕ್ಸ್ ಅಂದ್ರೆ ಏನು, ಮಹಾಕಾವ್ಯಗಳು. ಮಹಾಕಾವ್ಯಗಳು ಅಂತ ತಕ್ಷಣ ಭಾರತದ ಮಹಾಕಾವ್ಯಗಳಾಗಬೇಕು ಅಂತಿಲ್ಲ. ಒಡಿಸಿನೂ ಕೂಡ, ಹೋಮರ್ನ ಒಡಿಸಿ ಕೂಡ ಒಂದು ಮಹಾಕಾವ್ಯವೇ. ಯುಲಿಸಸ್ ಅವೆಲ್ಲವೂ ಮಹಾಕಾವ್ಯವೇ. ಹಾಗಾಗಿ ದ ರಾಮಾಯಣ, ದ ಮಹಾಭಾರತ ಅಂತಾನೆ ಬಳಸಬೇಕು. ಜೊತೆಗೆ ಹೋಲಿ ಅಂಡ್ ರಿಲಿಜಿಯಸ್ ಬುಕ್ಸ್ ಅಥವಾ ರಿಲಿಜಿಯಸ್ ಟೆಕ್ಸ್ಟ್ ಅಂತ ಹೇಳಿದಾಗ ನೋಡಿ, ಬಹಳ ಸರಿ ಪರೀಕ್ಷೆಯಲ್ಲಿ ಬಂದಿದೆ ಇದು, ದ ಬೈಬಲ್. ಹೋಲಿ ಅಂದ್ರೆ ಹೋಲಿ ಅನ್ನುವ ಪದದ ಜೊತೆಗಲ್ಲ, ಧಾರ್ಮಿಕವಾದ ಗ್ರಂಥಗಳು ಮತ್ತೆ ಪವಿತ್ರ ಗ್ರಂಥಗಳು. ಒಂದೊಂದು ಧರ್ಮ ಒಂದೊಂದು ಗ್ರಂಥವನ್ನು ಪವಿತ್ರ ಗ್ರಂಥ ಅಂತೇಳಿ ಭಾವಿಸಿಕೊಂಡಿದೆ ಅಥವಾ ಬಳಸುತ್ತೆ. ಹಾಗಾಗಿ ಪವಿತ್ರ ಗ್ರಂಥಗಳು ಯಾವುದು, ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಇದೆ, ಹಿಂದೂಗಳು ದ ಗೀತಾ, ಗೀತಾ ಅಂದ್ರೆ ಹುಡಿಯಲ್ಲ, ದ ಭಗವದ್ಗೀತಾ, ದ ಬೈಬಲ್, ದ ಕುರಾನ್, ದ ಗ್ರಂಥ ಸಾಹಿಬ್, ಇವುಗಳು ಹೋಲಿ ಬುಕ್ಸ್ ಗಳು. ರಿಲಿಜಿಯಸ್ ಟೆಕ್ಸ್ಟ್ ಅಂತ ತಕ್ಷಣ ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ದ ಪುರಾಣಾಸ್, ಇದು ಒಂದು ಡಿಕ್ಷನ್ ಬಂದಿದೆ ಪುರಾಣಾಸ್ ಅನ್ನೋದು, ದ ಪುರಾಣಾಸ್, ದ ವೇದಾಸ್, ದ ಉಪನಿಷತ್ಸ್, ದ ಸ್ಮೃತೀಸ್, ದ ಶ್ರುತೀಸ್, ಶ್ರುತಿಗಳು, ಸ್ಮೃತಿಗಳು, ವೇದಗಳು, ಉಪನಿಷತ್ಗಳು, ಇವೆಲ್ಲ ಒಂದು ರಿಲಿಜಿಯಸ್ ಟೆಕ್ಸ್ಟ್ ಗಳಾಗಿರುವ ಕಾರಣಕ್ಕೆ ಇವುಗಳ ಜೊತೆಗೆ ಕಂಪಲ್ಸರಿ ನಾವೇನು ಬಳಸಬೇಕು, ದ ಅನ್ನು ಬಳಸಬೇಕು ಅನ್ನುವಂಥದ್ದು. ಹಾಗೆಯೇ ರಿಲಿಜಿಯಸ್ ಬುಕ್ಸ್ ಮತ್ತೆ ಹೋಲಿ ಬುಕ್ಸ್, ದ ಬೈಬಲ್, ದ ಕುರಾನ್, ದ ಗೀತಾ, ದ ಗ್ರಂಥ ಸಾಹಿಬ್ ಅಕ್ರಾಸ್ ದ ರಿಲಿಜನ್ಸ್. ನಂತರ ಎಪಿಕ್ಗಳು, ನಮ್ಮ ಮಹಾಕಾವ್ಯಗಳೇನಿದೆ ಅವುಗಳ ಜೊತೆಗೆ ಕಂಪಲ್ಸರಿ ದ ಬಳಸಬೇಕು. ಮಹಾಕಾವ್ಯಗಳು ಅಂದ ತಕ್ಷಣ ದ ರಾಮಾಯಣ. ಒಂದು ಪ್ರಶ್ನೆ ಬಂದಿದೆ ಪರೀಕ್ಷೆಯಲ್ಲಿ, ಹ್ಯಾವ್ ಯು ರೆಡ್ ಡ್ಯಾಶ್ ಮಹಾಭಾರತ್ ಅಂತಿದೆ, ಫಿಲ್ ಇನ್ ದ ಬ್ಲಾಂಕ್. ಸೊ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಏನನ್ನ ಫಿಲ್ ಮಾಡಬೇಕು, ದ ಮಹಾಭಾರತ್ ಅನ್ನುವಂಥದ್ದು. ಹ್ಯಾವ್ ಯು ರೆಡ್ ಡ್ಯಾಶ್ ಮಹಾಭಾರತ್, ವಾಟ್ ಶುಡ್ ಬಿ ದ ಆನ್ಸರ್, ದ ಮಹಾಭಾರತ್ ಅನ್ನೋದೇನಾಗುತ್ತೆ ಆನ್ಸರ್ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಪ್ಲೀಸ್ ರಿಮೆಂಬರ್, ಹೋಲಿ ಬುಕ್ಸ್, ರಿಲಿಜಿಯಸ್ ಬುಕ್ಸ್, ಎಪಿಕ್ಸ್, ಇವುಗಳ ಜೊತೆಗೆ ಕಂಪಲ್ಸರಿಯಾಗಿ ನಾವೇನನ್ನು ಬಳಸಬೇಕು, ದವನ್ನ ಬಳಸಬೇಕು ಅನ್ನುವಂಥದ್ದು. ಇದಾದ ನಂತರ ಮತ್ತೊಂದು ಬಹುಮುಖ್ಯವಾದ ಸಂಗತಿ, ಸೂಪರ್ಲೇಟಿವ್ ಡಿಗ್ರಿ ವರ್ಡ್ಸ್ ಜೊತೆಗೆ ಸೂಪರ್ಲೇಟಿವ್ ಡಿಗ್ರೀಸ್. ಏನು ಸೂಪರ್ಲೇಟಿವ್ ಡಿಗ್ರೀಸ್ ಅಂದ್ರೆ, ನಿನ್ನೆ ಒಂದು ಎಕ್ಸಾಂಪಲ್ ಬರೆದಿದೆ, ದ ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ. ಲಾಂಗೆಸ್ಟ್, ಲಾರ್ಜೆಸ್ಟ್, ಹೈಯೆಸ್ಟ್, ಇವೆಲ್ಲ ಏನ್ ಬರ್ತಾವಲ್ಲ, ಈ ಪದಗಳನ್ನ ಸೂಪರ್ಲೇಟಿವ್ ಅಂತ ಕರಿತೀವಿ. ಮತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ರಿಚ್, ರಿಚರ್, ರಿಚೆಸ್ಟ್ ಅಂತ ಹೇಳ್ತೀವಿ. ರಿಚ್ ಅನ್ನೋದು ಪಾಸಿಟಿವ್ ಡಿಗ್ರಿ ಪದ, ರಿಚರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಪದ, ರಿಚೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿಯ ಪದ. ಅಂದ್ರೆ ಯಾವ ವಾಕ್ಯಗಳನ್ನ ನೀವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೀತೀರೋ ಅಲ್ಲೆಲ್ಲ EST ಇರುತ್ತೆ. ರೆಗ್ಯುಲರ್ ಆಗಿ ಇರುವ ಪದಗಳಲ್ಲಿ EST ಇರುತ್ತೆ. ಯಾವ ಪದಗಳಿಗೆ EST ಸೇರ್ಸಕ್ ಹೋದಿವೋ ಅಲ್ಲಿ ಮೋಸ್ಟ್ ಇರುತ್ತೆ. ಸೊ ಈ ಮೋಸ್ಟ್ ಅನ್ನ ಪದದ ಜೊತೆಗೆ ಮತ್ತೆ EST ಇಂದ ಎಂಡ್ ಆಗುವ ಪದಗಳ ಜೊತೆಗೆ ಕಂಪಲ್ಸರಿಯಾಗಿ ಏನನ್ನ ಬಳಸಬೇಕು ಅನ್ನೋದು, ದ ಅನ್ನು ನಾವು ಕಂಪಲ್ಸರಿಯಾಗಿ ಬಳಸಬೇಕು ಅನ್ನುವಂಥದ್ದು ನಿಯಮ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, he is dash richest man in the village. ಈ ಹಳ್ಳಿಯಲ್ಲಿ ಅವನೇ ಅತ್ಯಂತ ಶ್ರೀಮಂತ. ಸೊ ಅತ್ಯಂತ ಶ್ರೀಮಂತ ಅನ್ನೋದನ್ನ ಕಡಿಮೆ ಮಾಡುವ ಪದ ಯಾವುದಿಲ್ಲಿ, ದ ರಿಚೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಯು ಕ್ಯಾನ್ ನಾಟ್ ಸೇ he is a richest man in the village ಅಂತ ಹೇಳೋದು ತಪ್ಪು. ಆ ತರ ಪಟ್ಟಿದ್ರೆ ದಿಸ್ ಇಸ್ ಅನ್ ಆರ್ಟಿಕಲ್ ಎರರ್ ಅಂತ ಅರ್ಥ. ಅಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮತ್ತೆ ಡೀಟೇಲ್ ಆಗಿ ಕಲಿತೀವಿ ನಾವು, ಡೋಂಟ್ ವರಿ. he is a richest man ಅನ್ನೋದು ತಪ್ಪು, he is richest man ಅಷ್ಟೇ ಹೇಳೋದು ತಪ್ಪು. he is the richest man ಅಂತ ಹೇಳಬೇಕು. that is a rule. so the point here is what, ಎಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಪದವನ್ನ ನೋಡ್ತಿರೋ ಆಬ್ವಿಯಸ್ಲಿ ಸೂಪರ್ಲೇಟಿವ್ ಡಿಗ್ರಿ ವರ್ಡಿನ ಜೊತೆಗೆ ಕಂಪಲ್ಸರಿಯಾಗಿ ದ ಬಳಸಬೇಕು. ಆ ಸೂಪರ್ಲೇಟಿವ್ ಡಿಗ್ರಿಯನ್ನು ಕಂಡುಹಿಡಿಯೋದು ಹೇಗೆ, EST ಇರುತ್ತೆ ಅಡ್ಜೆಕ್ಟಿವ್ ಜೊತೆ. ನಾಮಪದದ ವಿಶೇಷಣವಾದ ಪದ ಏನಿರುತ್ತಲ್ವ ಅದ್ರ ಜೊತೆಗೆ ಏನೇನು ಬಳಸಬೇಕು ನೀವು, EST ಇರುತ್ತೆ. ರಿಚ್, ರಿಚರ್, ರಿಚೆಸ್ಟ್. ನೋಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸೆಂಟೆನ್ಸ್ ಹೇಳೋದಾದ್ರೆ, ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ. ಇಲ್ಲಿ ಹೈಯೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಕಂಪಲ್ಸರಿ ಇಲ್ಲಿ ಬಳಸಲೇಬೇಕು, ದ ಅನ್ನುವಂಥದ್ದನ್ನ ಬಳಸಬೇಕು. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ದಿಸ್ ಇಸ್ ದ ಪಾಯಿಂಟ್. Okay? So high, higher, highest. Tall, taller, tallest. It is the tallest building in the locality, the tallest. Russia is the biggest country in the world.
ಅರ್ಥ ಆಗ್ತಿದ್ಯಾ? ಯಾವಾಗ ನೀವು ದ ಬಿಗ್ಗೆಸ್ಟ್ ಅಂತ ಬಳಸ್ತಿರೋ ದ ಬರಬೇಕು, ಲಾರ್ಜೆಸ್ಟ್ ದ, ಟಾಲೆಸ್ಟ್ ದ. ಈ ತರ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಪ್ರಶ್ನೆಗಳು ಬಂದಿರುವಂತಿದೆ. ಅದು ನಿಮಗೆ ಈ ತರ ಫಿಲ್ ಇನ್ ದ ಬ್ಲಾಂಕ್ ಆದ್ರೂ ಬರ್ಬೋದು, ಅಥವಾ ಇಲ್ಲಿ ನೋಡಿ ಇದೇ ಪ್ರಶ್ನೆಯನ್ನ ಎರರ್ ಐಡೆಂಟಿಫಿಕೇಶನ್ ಗೆ ಕೇಳಿದ ಅಂತ ಇಟ್ಕೊಳ್ಳಿ. ಮೌಂಟ್ ಎವರೆಸ್ಟ್ ಈಸ್ ಎ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾನೆ. ಸೊ ವಾಟ್ ಇಸ್ ದ ಎರರ್ ಆಗ ಎ ಅಂತ ಕೊಟ್ಟಿರೋದು ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಏನ್ ಬರ್ಬೇಕಿತ್ತು, ದ ರಿಚೆಸ್ಟ್ ಅಂತ ಬರ್ಬೇಕಿತ್ತು. ಸಾರಿ, ದ highest ಅಂತ ಬರ್ಬೇಕು. So please remember, this is one more important scenarios where we have to definitely use definite article the a and the. ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ನಾವು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಇದರ ಉಪಯೋಗ ಏನು ಅಂದ್ರೆ, next time when you are framing a sentence in English, please use articles accordingly. ಇವೆಲ್ಲ ಸುಮ್ಮನೆ ಯಾವುದು ಜನರಲ್ ಇಂಗ್ಲಿಷ್ ಪೇಪರ್ಗೆ ಅಂತ ನೆನಪು ಮಾಡ್ಕೋಬೇಡಿ. ನಾನು ಇಂಗ್ಲಿಷ್ ಅನ್ನ ಕಲಿಬೇಕು, ಸರಿಯಾಗಿ ಬಳಸಬೇಕು ಅಂತ ಹೇಳಿ ಯೂಸ್ ಮಾಡಿ. ಅವಾಗ ಆ ಜನರಲ್ ಇಂಗ್ಲಿಷ್ ಪೇಪರ್ ಅನ್ನೋದು ಒಂದು ಸಣ್ಣ ಸರಳವಾದ ಪೇಪರ್ ಆಗುತ್ತೆ. ನೀವು ಕೇವಲ ಎಕ್ಸಾಮಿಗೆ ನಾನೇನೋ ಇದನ್ನ ಕಲ್ತ್ಬಿಡ್ತೀನಿ ಅಂತ ಹೋದ್ರಿ ಅಂತ ತಿಳ್ಕೊಳ್ಳಿ. ದಟ್ ವಾಸ್ ದ coolest winter I remember. Super. The coolest, no doubt about it. ಯಾವಾಗ ನೀವು ನಾನು ಬಳಸಬೇಕು, ನಾನು ಈ ರೀತಿ ವಾಕ್ಯಗಳನ್ನು ಬಳಸುವಾಗ ಕರೆಕ್ಟ್ ಆಗಿ ದವನ್ನು ಬಳಸಬೇಕು, ಏನು ಬಳಸಬೇಕು, ಅನ್ನು ಬಳಸಬೇಕು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಆಗ ಇದು ನಿಮ್ಮ ನಾಲೆಜ್ ಆಗಿ ಕನ್ವರ್ಟ್. ನೀವು ಇಡೀ ಇಂಗ್ಲಿಷ್ ಅನ್ನ ಕೇವಲ ಇನ್ಫಾರ್ಮೇಶನ್ ತರ ಇಟ್ಕೊಳಕ್ ಹೋದ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಇನ್ಫಾರ್ಮೇಶನ್ ಅಂದ್ರೆ ಈ ಪೆನ್ ಡ್ರೈವ್ ಇದೆಯಲ್ಲ, ಈ ತರ ಪೆನ್ ಡ್ರೈವ್ ಡಸಂಟ್ ವರ್ಕ್ ಆನ್ ಇಟ್ಸ್ ಓನ್. ಅದರಷ್ಟೇ ಅದೇ ಕೆಲಸ ಮಾಡಲ್ಲ. ನೀವು ಅದನ್ನ ಪೋರ್ಟಿಗೆ ಹಾಕಿದಾಗ ಮಾತ್ರ ಅದು ಓಪನ್ ಆಗಿ ಕೂತ್ಕೊಳ್ಳುತ್ತೆ. ಅದರಲ್ಲೂ ಯಾವ್ದು ಓಪನ್ ಮಾಡಬೇಕು ಅನ್ನೋದು ಅದು ಗೊತ್ತಿಲ್ಲ. It just has information of files, but you are not a pen drive. So ನಾವು ಮನುಷ್ಯರಿಗೆ ಏನಾಗಬೇಕಾಗಿದೆ ಅಂದ್ರೆ, ತಿಳಿದುಕೊಳ್ಳುವ ಮಾಹಿತಿಯನ್ನ ಅದು ಅಗತ್ಯ ಅಂತ ಇರೋದಾದ್ರೆ ಅದನ್ನ ವಿಸ್ಡಮ್ ಆಗಿ ನಾಲೆಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿದೆ. ಸೊ ಇವೆಲ್ಲ ವಿಷಯಗಳನ್ನು ನೀವು ನಾನು ಇಂಗ್ಲಿಷ್ ಅಲ್ಲಿ ನಂತರದಲ್ಲಿ ಇದರ ನಂತರ ಬಳಸುವಾಗ ಕರೆಕ್ಟ್ ಆಗಿ ಬಳಸಬೇಕು ಅನ್ನುವ ಕಾರಣ ಅರ್ಥ ಮಾಡ್ಕೊಳ್ತಾ ಹೋಗಿ, then it becomes easy. You learn a lot. ಏನೋ ಒಂದು ಇಲ್ಲಿ ಎಕ್ಸಾಮ್ ಬರುತ್ತೆ, ಕ್ವೆಶ್ಚನ್ ಬರುತ್ತೆ, ಇದು ಪ್ರಿಪೇರ್ ಆಗ್ಬಿಡ್ತೀನಿ. ಹಾಗೂ ಬರಲ್ಲ ಜನರಲ್ ಇಂಗ್ಲಿಷ್ ತಿಳ್ಕೊಳ್ಳಿ. ನೀವು ಜನರಲ್ ಇಂಗ್ಲಿಷ್ ಪತ್ರಿಕೆಗೆ ಇವೆಲ್ಲ ನಾನು ಮಾಡುವ ಕ್ಲಾಸ್ ಓದ್ತೀರಾ, ಬುಕ್ ಓದ್ತೀರಾ, ಪಿವೈಕ್ ಮಾಡ್ತೀರಾ, ಎಲ್ಲದ್ರ ಜೊತೆಗೆ ಇಂಗ್ಲಿಷ್ ನ ಒಂದು ಒಡನಾಟ ಇದ್ರೆ your score will definitely reach more than 32. ಇಂಗ್ಲಿಷ್ ಜೊತೆಗೆ ಒಡನಾಟ ಇಲ್ಲ, ಬರೇ ಗ್ರಾಮರ್ ಪರ್ಫೆಕ್ಟ್ ಇದೀನಿ ಅಂದ್ರೆ ನಿಮ್ಗೆ 25 ಬರುತ್ತೆ, ಡೌಟ್ ಇಲ್ಲ. 25 26 ಬರುತ್ತೆ. ಬಟ್ 30 32 33 ನೀವು ಹೋಗ್ಬೇಕು ಅಂದ್ರೆ ಇಂಗ್ಲಿಷ್ ಅನ್ನು ಕೇಳಿಸಿಕೊಳ್ಳುವಂಥದ್ದು, ಬಳಸುವಂಥದ್ದು, ನೋಡುವಂಥದ್ದು, ಈ ಪ್ರಕ್ರಿಯೆಯಲ್ಲಿ ತೊಡಕೊಂಡಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ, ಪದಗಳ ಪರಿಚಯ ಆಗುತ್ತೆ, ಒಂದೂವರೆಗಳು ಯಾವುದು ಮಿಸ್ ಆಗೋದಿಲ್ಲ, ಈ ತರದೆಲ್ಲ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವಂಥದ್ದು. ಆಫ್ಟರ್ ಸೂಪರ್ಲೇಟಿವ್ ಡಿಗ್ರೀಸ್ ನೆಕ್ಸ್ಟ್ ರೂಲ್ ಇಸ್ ನೆಕ್ಸ್ಟ್ ರೂಲ್ ಯಾವುದು ಅಂದ್ರೆ, ಬಿಫೋರ್ ದ ನೇಮ್ಸ್ ಆಫ್ ಓಷನ್ಸ್, ಡೆಸರ್ಟ್ಸ್, ಸಾಗರಗಳು, ಮರುಭೂಮಿಗಳು, ಅವುಗಳ ಜೊತೆಗೂ ಕೂಡ ಸಮುದ್ರಗಳು, ಸಿ ಓಷನ್ಸ್ ಆರ್ ಡೆಸರ್ಟ್ಸ್, ಗಲ್ಫ್ಸ್, ಮಿಡೋಸ್. ಮಿಡೋಸ್ ಅಂದ್ರೆ ಹುಲ್ಲುಗಾವಲು. ಹುಲ್ಲುಗಾವಲುಗಳ ಜೊತೆಗೆ ಮರುಭೂಮಿಗಳ ಜೊತೆಗೆ ಓಷನ್ಸ್ ನ ಹೆಸರಿನ ಜೊತೆಗೆ ಏನ್ ಬರುತ್ತೆ, ಖಂಡಿತ ಕಂಪಲ್ಸರಿ ದ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರೀಕ್ಷೆಯಲ್ಲಿ ಬಂದಿದೆ, ಎರರ್ ಐಡೆಂಟಿಫಿಕೇಶನ್ ಬಂದಿದೆ, ದ ಪ್ಯಾಸಿಫಿಕ್ ಓಷನ್. ಮುಂದೆ ಸೆಂಟೆನ್ಸ್ ಇದೆ ಅದನ್ನ ಗೊತ್ತಿಲ್ಲ. ಪ್ಯಾಸಿಫಿಕ್ ಓಷನ್ ಬಳಸೋದು ಬಂದು, ಸಾರಿ, ದ ಪ್ಯಾಸಿಫಿಕ್ ಓಷನ್ ಬಂದು ಬರೇ ಪ್ಯಾಸಿಫಿಕ್ ಓಷನ್ ಅಂತ ಬಳಸಿದ್ದಾನೆ. ಏನಿದೆ ಅಂದ್ರೆ ಪ್ಯಾಸಿಫಿಕ್ ಓಷನ್ ಈಸ್ ದ ಡೀಪೆಸ್ಟ್ ಇನ್ ದ ವರ್ಲ್ಡ್ ಅಂತ ಏನೋ ಇದೆ. ಸೊ ಪ್ಯಾಸಿಫಿಕ್ ಓಷನ್ ನ ಹಿಂದೆ ಏನ್ ಬರಬೇಕು, ದ ಪ್ಯಾಸಿಫಿಕ್ ಓಷನ್ ಅನ್ನುವಂಥದ್ದು ಬರಬೇಕು. ದ ಪ್ಯಾಸಿಫಿಕ್ ಓಷನ್. ಡೆಸರ್ಟ್ಸ್, ದ ಸಹಾರಾ ಡೆಸರ್ಟ್, ದ ಥಾರ್ ಡೆಸರ್ಟ್ ಅಂತ ಇದೆಯಲ್ಲ, ಆ ತರ. ದ ಓಷನ್ಸ್, ದ ಬೇ ಆಫ್ ಬೆಂಗಾಲ್, ದ ಇಂಡಿಯನ್ ಓಷನ್, ನೋಡಿದಿರಲ್ವಾ, ದ ಅರೇಬಿಯನ್ ಸಿ, ಬಂಗಾಳ ಕೊಲ್ಲಿ, ಎಲ್ಲವೂ ಕೂಡ ಇಂಗ್ಲಿಷ್ ಅಲ್ಲಿ ಇರುವಾಗ ದ ಕಂಪಲ್ಸರಿ ಇರಬೇಕು. ದ ಅರೇಬಿಯನ್ ಸಿ, ದ ಬೇ ಆಫ್ ಬೆಂಗಾಲ್, ದ ಇಂಡಿಯನ್ ಓಷನ್. ದೆನ್ ನೆಕ್ಸ್ಟ್ ಯಾವುದು, ದ ರೆಡ್ ಸಿ, ದ ಡೆಡ್ ಸಿ, ಎಲ್ಲವೂ ಇದಾವಲ್ವಾ, ದ ಬ್ಲಾಕ್ ಸಿ, ಕಪ್ಪು ಸಮುದ್ರ, ಮೃತ ಸಮುದ್ರ, ಕೆಂಪು ಸಮುದ್ರ, ಎಲ್ಲವೂ ಇರುವ ಕಾರಣಕ್ಕೆ ಎಲ್ಲವುಗಳ ಹೆಸರಿನ ಜೊತೆಗೆ ಏನ್ ಬರಬೇಕು, ದ ಬರಬೇಕು. ಯಾವ್ಯಾವುದು, ಸಾಗರಗಳು ಅಥವಾ ಸಮುದ್ರಗಳು, ಡೆಸರ್ಟ್ಸ್ ಗಳು, ಮರುಭೂಮಿಗಳ ಹೆಸರು, ಮಿಡೋಸ್, ದ ಮೆಡಿಟರೇನಿಯನ್, ದ ಸವನ್ನಾ,
ಹುಲ್ಲುಗಾವಲು. ಸೊ ಅವುಗಳ ಜೊತೆಗೂ ಕೂಡ ಏನ್ ಬರಬೇಕು, ಹುಲ್ಲುಗಾವಲಿನ ಹೆಸರುಗಳ ಜೊತೆಗೂ ಕೂಡ ಕಂಪಲ್ಸರಿಯಾಗಿ ದ ಅನ್ನುವಂಥದ್ದು ಬಳಸಬೇಕು ನಾವು ಕಂಪಲ್ಸರಿ ಅನ್ನುವಂಥದ್ದು. ಸೊ ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಒನ್ ಓಷನ್ಸ್ ಡೆಸರ್ಟ್ಸ್ ಅವುಗಳಾದ ನಂತರ ರಿಲಿಜಿಯಸ್ ಬುಕ್ಸ್ ಆಯ್ತು, ರಿಲಿಜಿಯಸ್ ಪೀಪಲ್ ಕಮ್ಯುನಿಟೀಸ್ ಆಯ್ತು, ಆಮೇಲೆ ದೇಶವಾಸಿಗಳನ್ನ ಮೆರಾಲಿಟಿ ಹೇಳುವಾಗಾಯ್ತು, ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ನೌ ದ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ not with everyone, few important flights, trains and ships. ಕೆಲವು ಮುಖ್ಯವಾದ ಫ್ಲೈಟ್ಗಳು ಮತ್ತೆ ಟ್ರೈನ್ಗಳು, ಶಿಪ್ಗಳು ಅದು ಪರೀಕ್ಷೆಗೆ ಬಂದಿದೆ ಅಂದ್ರೆ ಅದು ಮುಖ್ಯವಾದ ಶಿಪ್ ಅಥವಾ ಮುಖ್ಯವಾದ ಟ್ರೈನ್, ಮುಖ್ಯವಾದ ಒಂದೇನೋ ಫ್ಲೈಟ್ ಅಂತಾನೆ ಅರ್ಥ. ಹಾಗಾಗಿ ನೀವು ಅದ್ರ ಜೊತೆ ಕಂಪಲ್ಸರಿ ಬಳಸಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಇರುತ್ತೆ, ಡ್ಯಾಶ್ ಶತಾಬ್ದಿ ಎಕ್ಸ್ಪ್ರೆಸ್, ಡ್ಯಾಶ್ ಶತಾಬ್ದಿ ಎಕ್ಸ್ಪ್ರೆಸ್ ರನ್ಸ್ ಡೈಲಿ ಅಂತ. ಸೊ ಶತಾಬ್ದಿ ಎಕ್ಸ್ಪ್ರೆಸ್ ಅನ್ನೋದು ಒಂದು ಫೇಮಸ್ ಟ್ರೈನ್ ಆಗಿರುವ ಕಾರಣಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಜೊತೆ ಕಂಪಲ್ಸರಿ ಏನ್ ಬರಬೇಕು, ದ ಶತಾಬ್ದಿ ಎಕ್ಸ್ಪ್ರೆಸ್, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಟ್ರೈನ್. ದ ರಾಜಧಾನಿ ಎಕ್ಸ್ಪ್ರೆಸ್, ದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್, ದ ಚೆನ್ನೈ ಎಕ್ಸ್ಪ್ರೆಸ್, ಈ ತರ ಇರುವಂತದ್ದು. ನೆಕ್ಸ್ಟ್ ಶಿಪ್ಸ್, ಶಿಪ್ಸ್ ಅಂಡ್ ಸಬ್ಮರೀನ್ಸ್ ಇರ್ತಾವಲ್ಲ ಅವು, ದ ವಿಕ್ರಾಂತ್, ದ ಅರಿಹಂತ್, ದ ವಿಕ್ರಾಂತ್, ದ ಅರಿಹಂತ್, ಆ ತರದ ಬಹಳ ಮುಖ್ಯವಾದ ಶಿಪ್ಸ್ ಮತ್ತೆ ಸಬ್ಮರೀನ್ಗಳಿದ್ದಾಗ ದ ಟೈಟಾನಿಕ್, ಫ್ಲೈಟ್ಸ್ಗಳು ದ 750 ಬೋಯಿಂಗ್. ಯಾವುದೋ ಕೆಲವು ಮುಖ್ಯವಾದ ಫ್ಲೈಟ್, ಶಿಪ್ಸ್ ಮತ್ತೆ ಟ್ರೈನ್ಸ್ ಗಳ ಜೊತೆಗೆ ಕಂಪಲ್ಸರಿ ಆಗಿ ನಾವೇನು ಬಳಸಬೇಕು, ನ ಬಳಸಲೇಬೇಕು ಅನ್ನುವಂಥದ್ದು. ನೋಡಿ ಎಷ್ಟೊಂದು ಸಂದರ್ಭದಲ್ಲಿ ಇವುಗಳನ್ನು ಬಳಸಲೇಬೇಕು. ನಮಗೆ ಇವುಗಳ ನಾಲೆಡ್ಜ್ ಇಲ್ಲ ಅಥವಾ ಗೊತ್ತಿಲ್ಲ ಅಂದ್ರೆ ನಾವು ಇವುಗಳನ್ನು ಬಳಸಬೇಕಾಗಿರೋ ಕಡೆಯಲ್ಲ ಏನ್ ಮಾಡೋದಿಲ್ಲ, ಮಿಸ್ ಆಗಿ ಬಳಸಲೇಬೇಕು ಹೋಗಿರ್ತೀವಿ ಅನ್ನುವಂಥದ್ದು. ರೈಟ್? ಎಸ್. ಏನಾಯ್ತಪ್ಪ, 20 ಕ್ಯಾನ್ವಾಸಸ್ ಅಲೋಡ್. ಏನ್ ಮಾಡ್ಬೇಕು ನಾವು, ಹೊಸ ಬೋರ್ಡ್ ತಗೋಬೇಕಪ್ಪ. ಇರ್ಲಿ, ಇನ್ನೊಂದು ಸೇರಿಸ್ತೀನಿ. ಇದು 20 ಶೀಟ್ಸ್ ಮಾತ್ರ ಅಲೋಡ್ ಅಂತಿದೆ. ನೀವು ಒಂದು ಓಪನ್ ಮಾಡಬೇಕು. ಸೇವಾ ಸೇವ್ ಆಯ್ತು ಅಷ್ಟೇ. ಎಕ್ಸಿಟ್ ಮಾಡಿಬಿಟ್ಟು ಹೊಸ ವೈಟ್ ಬೋರ್ಡ್ ಓಪನ್ ಮಾಡೋಣ. ಇಲ್ಲಿರುತ್ತೆ ವೈಟ್ ಬೋರ್ಡ್. ಎಸ್ ಎಸ್ ಎಸ್, ಥ್ಯಾಂಕ್ ಯು. ರೈಟ್, ಏನ್ ಹೇಳ್ತಾ ಇದ್ದೆ ನಾನು, ದ ಡೆವಿಲ್ ಮೂವಿ ನೋಡ್ಕೊಂಡ್ ಬಂದ್ರಿ, ನೋಡ್ಕೊಂಡ್ ಬಂದ್ರ ಬೆಳಗ್ಗೆ 6:30. ಎಸ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದೆ ನಾನು, ಇಲ್ಲಿಂದ ನೇಮ್ಸ್ ಆಫ್ ಫ್ಲೈಯಿಂಗ್ ಶಿಪ್ಸ್ ಅಂತಲ್ವಾ. ಅದಾದ ನಂತರ ಈ ಗವರ್ನಮೆಂಟ್ 4 ಅಂಗಗಳಿದಾವೆ, ನೋಡ್ಕೊಂಡ್ ಬಂದ್ರ? ವೆರಿ ಗುಡ್. ಗವರ್ನಮೆಂಟ್ 3 ಅಂಗಗಳಿದಾವಲ್ವಾ, ಪಿಲ್ಲರ್ಸ್ ಆಫ್ ಸ್ಟೇಟ್, 3 ಪಿಲ್ಲರ್ಸ್ ಆಫ್ ಸ್ಟೇಟ್, ಸರ್ಕಾರದ 3 ಅಂಗಗಳಿದಾವಲ್ಲ ಅವುಗಳನ್ನು ಹೇಳುವಾಗ ಕಂಪಲ್ಸರಿ ದ ಅನ್ನ ಬಳಸಬೇಕು. ದ ಜುಡಿಷಿಯರಿ, ಒಂದೊಂದೇ ಬರೀತಾ ಇದ್ದೀವಿ, ಉಳಿದವನ್ನು ಸೇರಿಸ್ಕೊಳ್ಬಹುದು. ಪಿಲ್ಲರ್ಸ್ ಆಫ್ ದ ಸ್ಟೇಟ್ ಅಂದ್ರೆ ಸರ್ಕಾರದ ಅಂಗಗಳು. ಸರ್ಕಾರದ 3 ಅಂಗಗಳು ಯಾವುದು? ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಕರೀತಿರಲ್ವಾ. ದ ಜುಡಿಷಿಯರಿ, ದ ಲೆಜಿಸ್ಲೇಚರ್ ಅಂಡ್ ದೆನ್ ದ ಎಕ್ಸಿಕ್ಯೂಟಿವ್. The executive, the legislature and then the judiciary. ಈ 3 ಸರ್ಕಾರದ ಅಂಗಗಳ ಜೊತೆಗೆ ನಾವು ಕಂಪಲ್ಸರಿ ಆಗಿ ಏನು ಬಳಸಬೇಕಾಗುತ್ತೆ, ಡೆಫಿನೆಟ್ ಆರ್ಟಿಕಲ್ ಗಳನ್ನ ಬಳಸಬೇಕಾಗುತ್ತೆ ಅನ್ನುವಂಥದ್ದು. ಅದಾದ ನಂತರ ಇಲ್ಲೇ ಬರೀತೀನಿ, ಸುಮ್ಮನೆ ಪೇಜಸ್ ಬೇಗ ಮುಗಿದ್ಬಿಡುತ್ತೆ. ಪಿಲ್ಲರ್ಸ್ ಆಫ್ ಸ್ಟೇಟ್. ಹಾಗೇನೆ ಆರ್ಮ್ಡ್ ಫೋರ್ಸಸ್ ಆಫ್ ಎ ಕಂಟ್ರಿ. ಎಷ್ಟಿದಾವೆ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಏನು? ಸಶಸ್ತ್ರ ಪಡೆಗಳು. ಸಶಸ್ತ್ರ ಪಡೆಗಳು, ಸಶಸ್ತ್ರ ಪಡೆಗಳು ಅಂದ ತಕ್ಷಣ ಎಷ್ಟಿದಾವೆ? 3 ಇದಾವೆ. ಯಾವ್ಯಾವುದು? ದ ನೇವಿ, the air force, the navy, the air force and then the army. ನೋಡಿ, ಆರ್ಮಿ, ನೇವಿ, ಏರ್ ಫೋರ್ಸ್ ಇವು 3 ಕೂಡ ನಮ್ಮ ದೇಶದ ಆರ್ಮ್ಡ್ ಫೋರ್ಸಸ್ ಆಗಿರುವ ಕಾರಣಕ್ಕೆ ಅವುಗಳ ಜೊತೆಗೂ ಕೂಡ ನಾವು ಯಾವಾಗಲೂ ಏನನ್ನು ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್ ದ ಬಳಸಬೇಕು. ರೈಟ್? ಹಾಗೇನೆ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೀಮ್ ಗಳ ಬಗ್ಗೆ, ಯಾರೋ ಒಬ್ಬರು ಕಂಪನೀಸ್ ಮಾರ್ಕೆಟಿಂಗ್ ಟೀಮ್ ಅಂತ ಹಾಕಿದ್ದಾರೆ, ಆಬ್ವಿಯಸ್ಲಿ ಯೂಸ್ ದ ವಿತ್ ಇಟ್. ಹಾಗೇನೆ ನಾನು ಎಲ್ಲಿ ಹೇಳ್ತೀನಿ ಅಂತ ಅಂದ್ರೆ, ನೋ ಆರ್ಟಿಕಲ್ ನ ವಿಷಯಕ್ಕೆ ಬಂದಾಗ ಐ ವಾಸ್ ಅಬೌಟ್ ಟು ಟಾಕ್ ಅಬೌಟ್ ದಿಸ್. ರೀಸನ್ ಬೀಯಿಂಗ್ ಅಲ್ಲಿ ಈಗ ಆಸ್ಟ್ರೇಲಿಯಾ, ಇಂಡಿಯಾ, ರಷ್ಯಾ, ಅಮೆರಿಕಾ, ಕೆನಡಾ ಇವುಗಳನ್ನು ನಾವು ಪ್ರಾಪರ್ ನಾಮ್ಸ್ ಅಂತ ಕರಿತೀವಿ. ಯಾವುದನ್ನ ಅಂಕಿತ ನಾಮಗಳು ಅಂತ ಕರಿತೀವೋ ಆ ಅಂಕಿತ ನಾಮಗಳ ಜೊತೆಗೆ ಯಾವುದೇ ಆರ್ಟಿಕಲ್ ಅನ್ನು ಬಳಸಬಾರದು. ದಟ್ ಈಸ್ ಅ ರೂಲ್. ಬಟ್ ಆ ಅಂಕಿತ ನಾಮಗಳ ಜೊತೆಗೆ ಈಗ ನಾನು ಆಸ್ಟ್ರೇಲಿಯನ್ ಟೀಮ್ ಅಂತ ಹೇಳುವಾಗ ದ ಬಳಸಬಹುದು. ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ದ ಆಸ್ಟ್ರೇಲಿಯನ್ ಟೀಮ್, ದ ಇಂಡಿಯನ್ ಕ್ರಿಕೆಟ್ ಟೀಮ್, ದ ಅಮೆರಿಕನ್ ಟೀಮ್, ಈ ತರ ಹೇಳುವಾಗ ದ ಬಳಸಬಹುದೇ ಹೊರತು ಬರೇ ಇಂಡಿಯಾ, ಬರೇ ಆಸ್ಟ್ರೇಲಿಯಾ, ಬರೇ ಅಮೆರಿಕಾ ಅಂತ ಬಳಸುವಾಗ ಯಾವ ಕಾರಣಕ್ಕೂ ಬಳಸಲಿಕ್ಕೆ ಬರುವುದಿಲ್ಲ. ಬಿಕಾಸ್ ದೇ ಆರ್ ಪ್ರಾಪರ್ ನೌನ್ಸ್ ಅನ್ನುವಂಥದ್ದು. ಅದನ್ನ ಮತ್ತೆ ನಾನು ನೋ ಆರ್ಟಿಕಲ್ ಬೇಸಸ್ಗೆ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಅನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಈ ಮೆಜರ್ಮೆಂಟ್ ಇರುತ್ತಲ್ಲ, ಯೂನಿಟ್ ಆಫ್ ಮೆಜರ್ಮೆಂಟ್,
ಯೂನಿಟ್ ಆಫ್ ಮೆಜರ್ಮೆಂಟ್ ಎಸ್ಪೆಷಲಿ ವೆನ್ ಸಮಥಿಂಗ್ ಇಸ್ ಸೋಲ್ಡ್. ಯಾವುದನ್ನಾದ್ರೂ ಹೇಗೆ ಮಾರಾಟ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಅಳತೆ ಮಾಡಿ ಹೇಳ್ತೀವಲ್ಲ ಅಂತ ಸಂದರ್ಭದಲ್ಲಿ ಕಂಪಲ್ಸರಿ ಆಗಿ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮಿಲ್ಕ್ ಈಸ್ ಸೋಲ್ಡ್ ಬೈ ಡ್ಯಾಶ್ ಲೀಟರ್ ಅಂತ ಇಟ್ಕೊಂಡಿದ್ದು ನೋಡಿ, ಇಲ್ಲಿ ಸೋಲ್ಡ್ ಬೈ ದ ಲೀಟರ್ ಅಂತ ಬರಬೇಕು. ಮಿಲ್ಕ್ ಈಸ್ ಸೋಲ್ಡ್ ಬೈ ದ ಲೀಟರ್ ಅಂತ ಬರಬೇಕು. ದಿಸ್ ಇಸ್ ಕರೆಕ್ಟ್. ಕ್ಲಾತ್ ಈಸ್ ಸೋಲ್ಡ್ ಬೈ ದ ಮೀಟರ್. ಕ್ಲಾತ್ ಅನ್ನ ಮೀಟರ್ ಲೆಕ್ಕದಲ್ಲಿ ಮಾಡ್ತೀವಿ. ಬನಾನಾಸ್ ಆರ್ ಸೋಲ್ಡ್ ಬೈ ದ ಡಜನ್ಸ್ ಅಥವಾ ಫ್ರೂಟ್ಸ್ ಆರ್ ಸೋಲ್ಡ್ ಬೈ ದ ಕಿಲೋಗ್ರಾಮ್ಸ್. Sometimes cloths are also sold by the kilograms, no doubt about it. Okay, so ಹಾಗಾಗಿ ಯಾವುದನ್ನಾದ್ರೂ ಮಾರೋದು ಅಂತ ಹೇಳುವಾಗ ಅದರ ಮೆಜರ್ಮೆಂಟ್ ಜೊತೆಗೆ ಯಾವಾಗಲೂ ಏನ್ ಬರಬೇಕು, ದ ಅನ್ನುವಂಥದ್ದನ್ನು ನಾವು ಕಂಪಲ್ಸರಿಯಾಗಿ ಬಳಸಬೇಕು ಅನ್ನುವಂಥದ್ದು. ಇದಾದ ನಂತರ ಬಿಫೋರ್ ದ ನೇಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಗಳ ಹೆಸರಿದೆಯಲ್ಲ ಅದ್ರ ಜೊತೆಗೂ ಕೂಡ ಕಂಪಲ್ಸರಿಯಾಗಿ ದ ಬಳಸ್ತೀವಿ. ದ ಬಿಜೆಪಿ, ದ ಕಾಂಗ್ರೆಸ್, ದ ಆಪ್, ದ ಬಾ, whatever it is, the BSP, the BJP, the AAP, the INC, the Congress, whatever. ಪಕ್ಷಗಳ ಹೆಸರಿನ ಜೊತೆಗೆ ಕೂಡ ಕಂಪಲ್ಸರಿ ಆಗಿ ಏನನ್ನ ಬಳಸಬೇಕು, ನಾವು ದ ಅನ್ನುವಂಥದ್ದನ್ನ ಬಳಸಬೇಕು ಅನ್ನುವಂಥದ್ದು. ರೈಟ್, ಇಷ್ಟೊಂದು ವಿಷಯಗಳಿದಾವೆ. ಎಲ್ಲ ಸಂದರ್ಭದಲ್ಲೂ ದ ಇರಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಬಿಕಾಸ್ ಯು ನೆವರ್ ನೋ ವಿಚ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್. ಬಣ್ಣ ವಾಟ್ಸ್ ಕಾಲ್ಡ್ ದ ಬಣ್ಣ ವಾಟ್ಸ್ ಕಾಲ್ಡ್ ಅಂದ್ರೆ ಬನಾನಾ ಇಸ್ ಇಟ್, ಬನಾನಾ. ರೈಟ್, ಎಸ್. ನೆಕ್ಸ್ಟ್ I was telling something and I forgot. Yes, with the names of ಇನ್ನೊಂದು ವಿಷಯವನ್ನು ತಿಳ್ಕೊಳ್ಳಿ. ಇದು ಇಂಗ್ಲಿಷ್ ಹೇಗೆ ಅಂದ್ರೆ ಒಂಥರ ಕ್ರೇಜಿ ಲ್ಯಾಂಗ್ವೇಜ್. ಕೆಲವು ಸರಿ ಒಂದೊಂದಕ್ಕೆ ಲಾಜಿಕ್ ಇರೋದಿಲ್ಲ. ರೈಟ್, ಐ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್ ಇನ್ ದ ಬಿಗಿನಿಂಗ್ ವೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ದಿಸ್ ಇಂಗ್ಲಿಷ್, ಎಸ್ಪೆಷಲಿ ವಿತ್ ದೇರ್ ಸೈಲೆಂಟ್ ಲೆಟರ್ಸ್. ಮತ್ತೆ ಒಂದು ವರ್ಡ್ ಒಂಥರ ಪ್ರೊನೌನ್ಸ್ ಆದ್ರೆ ಇನ್ನೊಂದು ವರ್ಡ್ ಅದೇ ರೀತಿ ಸ್ಪೆಲ್ಲಿಂಗ್ ಇರೋದು ಇನ್ನೊಂದು ತರ ಪ್ರೊನೌನ್ಸ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಪಟ್ ಅಂತ ಹೇಳಲ್ಲ, ಪುಟ್ ಅಂತ ಹೇಳಿ, ಅಥವಾ ಪಿಯುಟಿನ ಪುಟ್ ಅನ್ನೋ ಲೆಕ್ಕದಲ್ಲಿ ಇದು ಸಿಯುಟಿನ ಪುಟ್ ಅಂತ ಹೇಳಲ್ಲ. ಯಾಕೆ ಹೀಗೆ ಅಂದ್ರೆ ಇಂಗ್ಲಿಷ್ ಇರೋದೇ ಪ್ರತಿಯೊಂದು ಭಾಷೆಯು ತನ್ನಲ್ಲಿ ತನ್ನದೇ ಆದ ಒಂದಷ್ಟು ಸ್ವರಗಳನ್ನ ಇಟ್ಕೊಂಡಿರುತ್ತೆ. ಕನ್ನಡ ಭಾಷೆಯಲ್ಲೂ ಅದರ ಬೇಕಾದಷ್ಟು ವಿಷಯಗಳಿದಾವೆ. ನೀವು ಅದೇನೋ ಯಮಾಥ ರಾಜ ಬಾಣ ಸಲಗಂ ಅಂತ ಹಾಕಿ ಬರೀತಿರಲ್ಲ, ಒಬ್ಬ ಯಾರೋ ಫಾರಿನರ್ ಕನ್ನಡ ಕಲಿಯೋನಿಗೆ ಇದನ್ನ ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ, ಇದರ ಅಗತ್ಯ ಏನಿದೆ ಅಂತ ಅನ್ಸ್ಬೋದು. ಲಘು ಗುರು ಹಾಕಿ ಯಾಕೆ ಬರೀಬೇಕು ಅಂತೇಳಿ. ಬಟ್ ಅದು ನಮ್ಮ ಭಾಷೆಯ ಒಂದು ಸೌಂದರ್ಯ. ಅರ್ಥಾಗ್ತಿದೆಯಲ್ವಾ? ಅದೇ ರೀತಿ ಇಂಗ್ಲಿಷ್ ನಲ್ಲೂ ದ ವೇ ಇಟ್ ಡೆವಲಪ್ಡ್. ಅದಕ್ಕೆ ಇಂಗ್ಲಿಷ್ ನ ಸ್ಕ್ರಿಪ್ಟ್ ಯಾವುದು? ಇಂಗ್ಲಿಷ್ ನ ಸ್ಕ್ರಿಪ್ಟ್ ಇಸ್ ರೋಮನ್, ಲ್ಯಾಟಿನ್, ರೋಮನ್. ಇಂಗ್ಲಿಷ್ ಭಾಷೆ 400ಕ್ಕೂ ಹೆಚ್ಚಿನ ಭಾಷೆಗಳಿಂದ ಪದಗಳನ್ನ ಪಡ್ಕೊಂಡಿದೆ. ಮೋರ್ ದನ್ 400 ಲ್ಯಾಂಗ್ವೇಜಸ್ ಇಂದ ಪದಗಳನ್ನು ಪಡ್ಕೊಂಡು ಭಾಷೆ ಆಗ್ತಾ ಹೋಗಿದೆ. ತಲೆನೇ ಕೆಡಿಸ್ಕೊಳ್ಳಲ್ಲ, ಅದು ಮಡಿವಂತಿಕೆ ಮಾಡೋದೇ ಇಲ್ಲ, ಎಷ್ಟೋ ಪದಗಳನ್ನ ಸೇರಿಸ್ಕೊಳ್ಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಎಷ್ಟೋ ರೂಲ್ಸ್ ಗಳನ್ನ ನಾನು ಒಮ್ಮೆ ಹೇಳೋದು ಇಂಗ್ಲಿಷ್ ಕ್ಲಾಸ್ ಅಲ್ಲಿ, ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್ ಅಂತ. ಒಂದು ರೂಲಿಗೆ ಈ ತರ ಹೇಳಿದ್ರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಅದಕ್ಕೆ ಅಪವಾದ, ಅದಕ್ಕೆ ಎಕ್ಸೆಪ್ಷನ್ ಇರುವ ರೂಲ್ ಕೂಡ ಹೇಳ್ಬೇಕಾದ ಸಂದರ್ಭ ಬರುತ್ತೆ. ಅದನ್ನು ನಾನು ಎಷ್ಟು ಸರಿ ಹೇಳ್ತಾ ಇರ್ತೀನಿ ಅನ್ನುವಂಥದ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದಾವಲ್ಲ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಅವುಗಳ ಪ್ರೈಮರಿ ಪರ್ಪಸ್ ಗೆ ಬಳಸಿದಾಗ ಏನಂದ್ರೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿನ ಪ್ರೈಮರಿ ಪರ್ಪಸ್ ಏನು? ಅದನ್ನ ಬಾರಿಸೋದಲ್ಲ, ಸಾರಿ, ನುಡಿಸೋದು. ಬಾರಿಸೋದು ಅಂದ್ರೆ ಯಾರಾದ್ರೂ ಬಾರಿಸಬಹುದು, ನುಡಿಸೋದು ಅನ್ನೋದು ಕರೆಕ್ಟ್. ಅವಾಗ ಮಾತ್ರ ಲಯಬದ್ಧವಾಗಿ ಕಲಿತವನ್ನು ನುಡಿಸ್ಲಿಕ್ಕೆ ಸಾಧ್ಯ. ರೈಟ್, ಹಾರ್ಮೋನಿಯಂ ಬಾರಿಸೋದಲ್ಲ, ನುಡಿಸೋದು. ಬಾರಿಸೋದು ನಾನು ಬಾರಿಸಬಹುದು, ಯಾಕಂದ್ರೆ ನಾನು ಕಲ್ತಿಲ್ಲ. ನುಡಿಸೋನಿಗೆ ಮಾತ್ರ ಕಲ್ತಿರೋನಿಗೆ ಬರುತ್ತೆ. ಅದೇನು, ಪ್ರೈಮರಿ ಪರ್ಪಸ್ ಆಫ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ಟು ಪ್ಲೇ ಇಟ್. ಯಾವಾಗ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದರ ಪ್ರೈಮರಿ ಪರ್ಪಸ್ ಗೆ ಬಳಸಿದ್ವಿ ಅಂತ ಹೇಳಿ ವಾಕ್ಯ ರಚನೆ ಮಾಡಿರ್ತೀವೋ ಅವಾಗ ಕಂಪಲ್ಸರಿ ಅದ್ರ ಜೊತೆಗೆ ದ ಇರಬೇಕು. ಫಾರ್ ಎಕ್ಸಾಂಪಲ್, ಹಿ ಈಸ್ ಪ್ಲೇಯಿಂಗ್. ನೋಡಿ, ಪ್ಲೇಯಿಂಗ್ ಅನ್ನೋದು ಅದರ ಪ್ರೈಮರಿ ಪರ್ಪಸ್. ಹಿ ಈಸ್ ಪ್ಲೇಯಿಂಗ್ ಡ್ಯಾಶ್ ಗಿಟಾರ್ ಅಂತಿದೆ ಅಂತಿದ್ವಿ. ಸೊ ಏನ್ ಬರಬೇಕು? ಹಿ ಈಸ್ ಪ್ಲೇಯಿಂಗ್ ದ ಗಿಟಾರ್ ಅಂತಾನೆ ಬರಬೇಕು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳನ್ನ ಅವುಗಳ ಪ್ರೈಮರಿ ಪರ್ಪಸ್ ಗೆ ಬಳಸಿದಾಗ ಕಂಪಲ್ಸರಿಯಾಗಿ ನಾವು ಅವುಗಳ ಜೊತೆಗೆ ಏನನ್ನ ಬಳಸಲೇಬೇಕು? ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಬಳಸಲೇಬೇಕು. ಪ್ಲೀಸ್ ರಿಮೆಂಬರ್ ದಟ್. ಸೊ ದಿಸ್ ಇಸ್ ಒನ್ ಥಿಂಗ್. ಪ್ರೈಮರಿ ಪರ್ಪಸ್ ಗೋಸ್ಕರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಬಳಸಿದಾಗ ದ ಬಳಸಬೇಕು. ಅಂದ್ರೆ ಪ್ಲೇಯಿಂಗ್ ಅನ್ನುವ ವರ್ಡ್ ಇದ್ದಾಗ ಬೇಸಿಕಲಿ ಶಿ ಈಸ್ ಪ್ಲೇಯಿಂಗ್ ದ ತಬಲಾ, ದೇ ಆರ್ ಪ್ಲೇಯಿಂಗ್ ದ ವಯಲಿನ್, ಹಿ ಈಸ್ ಪ್ಲೇಯಿಂಗ್ ದ ಸಿತಾರ್, ದ ತಬಲಾ, ದ ವಯಲಿನ್, ದ ಗಿಟಾರ್, ದ ಹಾರ್ಮೋನಿಯಂ. ಅರ್ಥಾಗ್ತಿದೆಯಲ್ವಾ? ಈ ತರ ಪ್ಲೇಯಿಂಗ್ ಅನ್ನೋ ವರ್ಡ್ ಜೊತೆಗೆ ಅವು ಬಂದಾಗ ದ ಕಂಪಲ್ಸರಿ. ಅದರ ಅರ್ಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದು ವಾಕ್ಯದಲ್ಲಿ ದ ಬಂದೇ ಬರ್ತದೆ, ಪಕ್ಕದಲ್ಲಿ ಕಂಪಲ್ಸರಿ ಅಂತಲ್ಲ. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ಅನ್ನ ಬರೀತೀನಿ. ಹಿ ಗಿಫ್ಟೆಡ್ ಮೀ. ಯಾರು ನನಗೊಂದು ಗಿಟಾರ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಈ ಗಿಫ್ಟೆಡ್ ಮೀ ಅ ಗಿಟಾರ್ ಅಂತ ಆಗುತ್ತಿಲ್ಲ. ಅವರು ನನಗೊಂದು ಗಿಟಾರ್ ಅನ್ನು ಗಿಫ್ಟ್ ಕೊಡ್ತಾ ಅಂತ. ಪ್ಲೇಯಿಂಗ್ ಅನ್ನುವ ಪದ ಇಲ್ಲ, ಪ್ರೈಮರಿ ಪರ್ಪಸ್ ಆಫ್ ದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಈ ವಾಕ್ಯದಲ್ಲಿ ಇಲ್ಲ. ಆ ಕಾರಣಕ್ಕೆ ಅಕಾರ್ಡಿಂಗ್ ಟು ದ ಕಾನ್ಸೋನೆಂಟ್ ಅಂಡ್ ವೋವೆಲ್ ಸೌಂಡ್, ಗಿಟಾರ್ ಅನ್ನೋದು ಏನ್ ಸೌಂಡ್ ಬರುತ್ತೆ? ಗಿ. ಗಿ ಅನ್ನೋದು ಅ ಇಂದ ಒಳಗಡೆ ಇದೆಯಾ? ಇಲ್ಲ. ಸೊ ವೋವೆಲ್ ಸೌಂಡ್ ಅಲ್ಲ. ಕ ಇಂದ ನ ಒಳಗಡೆ ಇರೋದ್ರಿಂದ ಅದು ಕಾನ್ಸೋನೆಂಟ್ ಸೌಂಡ್. ಹಾಗಾಗಿ ಏನನ್ನು ಬಳಸಬೇಕು? ಎ ಅನ್ನ ಅದ್ರ ಜೊತೆ ಬಳಸಬೇಕು ಅನ್ನುವಂಥದ್ದು. ಹಿ ಗಿಫ್ಟೆಡ್ ಮೀ ಅ ಗಿಟಾರ್. ಅರ್ಥಾಗ್ತಿದೆಯಲ್ಲ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ರೈಮರಿ ಪರ್ಪಸ್ ಇದ್ರೆ ದ ಬಳಸಬೇಕು. ಅದಲ್ಲದೆ
ನಾರ್ಮಲ್ ಆಗಿ ಬೇರೆ ಏನೋ ವಾಕ್ಯ ಹೇಳ್ತಾ ಇದ್ರೆ ಅವಾಗ ಅಕಾರ್ಡಿಂಗ್ ಟು ದ ಸೌಂಡ್ ನಾವು ಎ ಅಥವಾ ಆನ್ ಅನ್ನ ಬಳಸಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಸೆಕೆಂಡ್. I'll just open that PPT to you. PPT ಆಗಲೇ ಓಪನ್ ಆಯ್ತಲ್ವಾ? ಎಲ್ಲಿರ್ತದೆ? ಇಲ್ಲಿದೆಯಾ? ಇದು ವೈಟ್ ಬೋರ್ಡ್ ಮಾತ್ರ ಇದೆ. ಓಕೆ, ಇದರಲ್ಲಿ ಬೇರೆ ಫೈಲ್ಸ್ ಇದಾವಲ್ವ ಇಲ್ಲ? ಓಕೆ, ವರ್ಡ್ ಫೈಲ್ ಇದೆ. ಗುಡ್. ಗಾಟ್ ಇಟ್. ಥ್ಯಾಂಕ್ ಯು. ದಿಸ್ ಇಸ್ ಬೆಟರ್. ಇಲ್ಲಿ ನೋಡಿ, I just opened this PPT of articles. ಇಲ್ಲಿ ನಾವು ಹೋಗಿ ಅಲ್ಲಿ ನಿಲ್ಲಿಸಿ ಆನಂತರ ನಾವು ಆರ್ಟಿಕಲ್ಸ್ ಪ್ಲೇಸಸ್ ಅನ್ನು ಹೇಳ್ತೀನಿ. ಆರ್ಟಿಕಲ್ಸ್ ಅಂದ್ರೆ ಬೇಸಿಕಲಿ ಏನು, ಎ ಮತ್ತೆ ಆನ್ ಎರಡರ ಅರ್ಥ ಕೂಡ ಒನ್ ಆರ್ ಎನಿ ಅಥವಾ ಒನ್ ಆರ್ ಎನಿ ಒನ್. ದ ಅಂದ್ರೆ ಏನು, ಒನ್ ಆರ್ ಮೆನಿ. ಮತ್ತೆ ಅದರ ಅವು ಬೇಸಿಕಲಿ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಸೇರ್ತವೆ, ಅಬ್ಜೆಕ್ಟಿವ್ಸ್ ಗೆ ಸೇರ್ತವೆ ಅನ್ನುವಂಥದ್ದು. ನಂತರ ಹೇಳಿ, ಎ ಅನ್ನ ಯಾವಾಗ ಬಳಸ್ತೀವಿ? ವಿತ್ ಕಾನ್ಸೋನೆಂಟ್ ಸೌಂಡ್ಸ್ ಯೂಸ್ಡ್ ಆಸ್ ಒನ್ ಆರ್ ಎನಿ ಇನ್ ಎ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಎ ಬಾಯ್, ಎ ಫ್ಯಾನ್, ಎ ಬ್ಯಾಟ್, ಎ ಮ್ಯಾಚ್, ಎ ವಾಲ್, ಅ ಯೂನಿವರ್ಸಿಟಿ, ಅ ಯುರೋಪಿಯನ್, ಅ ಯೂನಿಟ್, ಅ ಒನ್ ಐಡ್ ಮ್ಯಾನ್, ಅ ಒನ್ ರುಪಿ ನೋಟ್, ಅವುಗಳು ಅಲ್ಲಿ ಬರ್ತವೆ ಅನ್ನುವಂಥದ್ದು. ಆ್ಯಂಡ್ ಅನ್ನ ಯಾವ್ದ್ರ ಜೊತೆ ಬಳಸ್ತೀವಿ? ವಿತ್ ಓವೆಲ್ ಸೌಂಡ್ಸ್ ಯೂಸ್ಡ್ ಆಸ್ ಒನ್ ಆರ್ ಎನಿ ಅನ್ನುವ ಅರ್ಥ ಬರುವಂತಹ ಓವೆಲ್ ಸೌಂಡ್ಸ್ ನ ಏನೋ ಓವೆಲ್ ಸೌಂಡ್ಸ್ ನ ವರ್ಡ್ಗಳ ಜೊತೆ an employee, an owl, an hour, ಇವೆಲ್ಲ ಹೇಳಿದ್ದೀನಿ ನಿನ್ನೆ. an MLA, an LLB, an MA, an honest man, an MSc. ಇದು ಗೊತ್ತಿತ್ತು. ರಿಮೆಂಬರ್, ಸೌಂಡ್ ಮ್ಯಾಟರ್ಸ್, ನಾಟ್ ದ ಓವೆಲ್ಸ್. ಕೇವಲ ಓವೆಲ್ಗಳನ್ನ ನೋಡ್ಕೊಂಡು ಎ ಐ ಓ ನೋಡ್ಕೊಂಡು ಏನ್ ಬಳಸೋದಲ್ಲ, ಅದ್ರ ಸೌಂಡ್ ಅನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗಿರುತ್ತೆ. ಕ್ಲಿಯರ್ ಇಲ್ಲ ಸರ್ ಬೋರ್ಡ್ ಅದು ವಿಂಡೋಸ್ ಓಪನ್ ಆಗಿದೆ ಅನ್ಸುತ್ತೆ. ಲೈಟ್ ಬಸ್ ಕರೆಕ್ಟ್ ಲೈಟ್ ಇದೆ. ಇದು ರೆಗ್ಯುಲರ್ ನಾವೇನು ಯೂಸ್ ಮಾಡ್ತಿದ್ವಿ, ವೈಟ್ ಇರೋದಕ್ಕೆ ಮೋಸ್ಟ್ ರಿಫ್ಲೆಕ್ಟ್ ಆಗ್ತಿದೆ ಅನ್ಸುತ್ತೆ. ಲೈಟ್ ಆಫ್ ಮಾಡಿ ನೋಡಿ. ಅದು ಪಿಪಿಟಿ ಇರೋ ತನಕ ಸ್ವಲ್ಪ ಹಿಂಗಿರ್ಲಿ, ಅಂದ್ರೆ ಯು ಕ್ಯಾನ್ ಚೇಂಜ್ ಇಟ್. ಐ ಥಿಂಕ್ ನೌ ಇಟ್ ಇಸ್ ವೈಟ್. ಓಕೆ, ಇವಾಗ ಓಕೆನಾ? ಬಟ್ ವಿ ಕಾಂಟ್ ರೀಡ್ ಸರ್. ನೀವೇನು ಓದಕ್ಕೆ ಹೋಗ್ಬೇಡಿ, ನಾನು ಶೇರ್ ಮಾಡ್ತೀನಿ ಪಿಪಿಟಿನ. ಡೋಂಟ್ ವರಿ, ಕಳಿಸ್ಕೊಡ್ತಾರೆ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಏನು ಹೇಳಿದ್ನೋ ಅದನ್ನೇ ಮತ್ತೆ ಪಿಪಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನೋ ದೊಡ್ಡ ರಾಕೆಟ್ ಸೈನ್ಸ್ ಅಂತ ಅನ್ಕೊಳ್ಳಿ. ಈಗ ದ ನ ಬಳಕೆಗೆ ಬಂದ ತಕ್ಷಣ ನಾವು ಏನೇನನ್ನು ತಿಳ್ಕೊಂಡ್ವಿ? ರಿಪೀಟೆಡ್ ರೆಫರೆನ್ಸ್ ಆಫ್ ದ ಸೇಮ್ ಸಬ್ಜೆಕ್ಟ್. ಜೆಂಟಲ್ಮನ್ ಆಫ್ ದ ಜಂಗಲ್ ಹೇಳಿದ್ನಲ್ವಾ, ದೇರ್ ಈಸ್ ಆನ್ ಎಲಿಫೆಂಟ್ ಅಂಡ್ ದ ಎಲಿಫೆಂಟ್ ಈಸ್ ಹ್ಯೂಜ್ ಅಂತ ಹೇಳಿದೆ. ಸೇಮ್ ಸಬ್ಜೆಕ್ಟ್ ನ ರೆಫರ್ ಅನ್ನುವಂಥದ್ದು. ರಿವರ್ಸ್, ಮಾನ್ಯುಮೆಂಟ್ಸ್, ನ್ಯೂಸ್ ಪೇಪರ್ಸ್ ಆಯ್ತು. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಇಂಪಾರ್ಟೆಂಟ್ ಪೊಲಿಟಿಕಲ್ ಇವೆಂಟ್. ಪೊಲಿಟಿಕಲಿ ಇಂಪಾರ್ಟೆಂಟ್ ಆದಂತಹ ಮತ್ತೆ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆದಂತಹ ಇವೆಂಟ್ ಜೊತೆಗೂ ಕೂಡ ದ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಎಲ್ಲ ಯುದ್ಧಗಳು, ದ ಫಸ್ಟ್ ವರ್ಲ್ಡ್ ವಾರ್, ದ ಸೆಕೆಂಡ್ ವರ್ಲ್ಡ್ ವಾರ್, ದ ಬಾಕ್ಸಾರ್ ವಾರ್, ದ ಪ್ಲಾಸಿ ವಾರ್, ದ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ದ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ಈ ತರ ಯಾವುದೇ ಯುದ್ಧ ಇರಲಿ ಅದ್ರ ಜೊತೆಗೆ ದ ಬಳಸ್ತೀವಿ. ಹಾಗಾದ್ರೆ ಕೇವಲ ಯುದ್ಧದ ಜೊತೆ ಬಳಸಬೇಕು ಅಂತಿಲ್ಲ. ಐತಿಹಾಸಿಕವಾಗಿ ಮುಖ್ಯವಾದ ಒಂದು ಘಟನೆ ಆಗಿದ್ರೆ ಸಾಕು, ಚಾರಿತ್ರಿಕವಾಗಿ ಅಥವಾ ಪೊಲಿಟಿಕಲಿ ಇಂಪಾರ್ಟೆಂಟ್ ಇವೆಂಟ್. ಫಾರ್ ಎಕ್ಸಾಂಪಲ್, ದ ಫ್ರೆಂಚ್ ರೆವಲ್ಯೂಷನ್, ದ ಅಮೆರಿಕನ್ ರೆವಲ್ಯೂಷನ್, the first war of India's independence, which took place in 1857, the August Revolution, the October Revolution, the Chauri Chaura incident, the Jallianwala Bagh massacre, Jallianwala Bagh ಹತ್ಯಾಕಾಂಡ. ಈ ತರದ್ದು ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ, ಪೊಲಿಟಿಕಲಿ ಕೂಡ ಇಂಪಾರ್ಟೆಂಟ್ ಇರುವಂತಹ ಯಾವುದೇ ಘಟನೆ ನಡೆದಿದ್ರೆ ಅದ್ರ ಜೊತೆಗೆ ನಾವೇನು ಬಳಸಬೇಕು? ದ ನ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್, ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್ಸ್ ಆಯ್ತು. ಅದಾದ್ಮೇಲೆ ಬಿಫೋರ್ ದ ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂಡ್ ಗ್ರೂಪ್ ಆಫ್ ಮೌಂಟೇನ್ಸ್ ಆಯ್ತು. ಹೆವೆನ್ಲಿ ಬಾಡೀಸ್ ಆಯ್ತು. ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಆರ್ಮ್ಡ್ ಫೋರ್ಸಸ್ ಆಯ್ತು. ಆಫ್ಟರ್ ದಟ್, ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಫ್ ದೇ ಆರ್ ಯೂಸ್ಡ್ ಫಾರ್ ದ ಪ್ರೈಮರಿ ಪರ್ಪಸ್ ಆಯ್ತು. ಡೆಸರ್ಟ್ಸ್ ಅಂಡ್ ಸೀಸ್ ಆಯ್ತು. ನೇಮ್ಸ್ ಆಫ್ ಕಂಟ್ರಿಮೆನ್ ಇನ್ ಪ್ಲುರಾಲಿಟಿ ಆಯ್ತು. ಇದಿಷ್ಟಕ್ಕೆ ನಿಂತಿಲ್ಲ, ಇದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡ್ತೀವಿ? ದವನ್ನ ಬಳಸ್ತೀವಿ ಅನ್ನೋದನ್ನ ನಾನು ಎಷ್ಟೋ ನಿಮಗೆ ಡಿಸ್ಕಸ್ ಈಗ ಆಲ್ರೆಡಿ ಮಾಡಿದ್ದೀನಿ ಅನ್ನುವಂಥದ್ದು. ಓಕೆ, ಲೆಟ್ ಮಿ ಗೋ ಬ್ಯಾಕ್ ಟು ದ ವೈಟ್ ಬೋರ್ಡ್ ನೌ. ಲೈಟ್ ಆನ್ ಮಾಡಿದ್ರೆ ಇನ್ನೊಂದು ಬಹಳ ಮುಖ್ಯವಾದ ಸಂದರ್ಭ ಇದೆ, ಎಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದವನ್ನ ಬಳಸ್ತೀವಿ ಅನ್ನುವಂಥದ್ದು. ಆ ಮುಖ್ಯವಾದ ಸಂದರ್ಭ ಯಾವ್ದಪ್ಪ ಅಂದ್ರೆ, ಯೂಶುವಲಿ ಯಾವುದೇ ದೇಶದ ಹೆಸರು ಪ್ರಾಪರ್ ನೌನ್ ಆಗುವುದಕ್ಕೆ ದೇಶಗಳ ಹೆಸರಿನ ಜೊತೆಗೆ ಯಾವ ದೇಶ ಮತ್ತೆ ರಾಜ್ಯ, ಕರ್ನಾಟಕ ಇಸ್ ಅ ಪ್ರಾಪರ್ ನೌನ್, ಇಂಡಿಯಾ ಇಸ್ ಅ ಪ್ರಾಪರ್ ನೌನ್. ಸೊ ದ ಇಂಡಿಯಾ ಅಂತಾಗಿ, ದ ಕರ್ನಾಟಕ ಅಂತಾಗಿ ನಾವು ಹೇಳೋದಿಲ್ಲ, ಬಳಸಕ್ ಬರೋದಿಲ್ಲ. ಆದ್ರೆ ಕೆಲವು ದೇಶಗಳು ಮತ್ತೆ ಭಾರತದ ಒಂದು ರಾಜ್ಯ, ಇವುಗಳ ಜೊತೆಗೆ ಮಾತ್ರ ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಬಳಸ್ತೀವಿ ಕಂಪಲ್ಸರಿಯಾಗಿ. ಅದು ಯಾವುದು ಅನ್ನೋದು ನಿಮಗೆ ಗೊತ್ತಿರಲಿ. ಸಾಕಷ್ಟು ಸಾರಿ ಪರೀಕ್ಷೆಯಲ್ಲಿ ಬಂದಿದ್ದಾವೆ.
the US, the UK, the UAE, the USSR, the ಪಂಜಾಬ್. ಭಾರತದ ಒಂದೇ ರಾಜ್ಯ ಪಂಜಾಬ್ ಜೊತೆಗೆ ಮಾತ್ರ ದ ಪಂಜಾಬ್ ಅಂತ ಬರೀತೀವಿ, ಬಿಕಾಸ್ ಇಟ್ ವಾಸ್ ಎ ಪ್ರಾವಿನ್ಸ್ ಡ್ಯೂರಿಂಗ್ ದೋಸ್ ಡೇಸ್ ಹಿಸ್ಟಾರಿಕಲಿ. ನೋಡಿ ಇವೆಲ್ಲದರ ಮಧ್ಯೆ ಒಂದು ಸಾಮ್ಯತೆ ಇದೆ. ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಬರೀ ಅಮೆರಿಕ ಬರೆಯುವಾಗ ದ ಅಮೆರಿಕ ಬರೆಯಕ್ಕೆ ಬರೋದಿಲ್ಲ, ಬಟ್ US ಅಂತ ನೀವು ಹೇಳುವಾಗ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಬರೀಬೇಕು. ದ ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಅರಬ್ ಎಮಿರೇಟ್ಸ್, ದ USSR, ಇವೆಲ್ಲವೂ ಕೂಡ ಯುನೈಟೆಡ್ ಅನ್ನುವ ಪದ ಕಾಮನ್ ಆಗಿದೆ. ಬಹುಶಃ ಆ ಕಾರಣಕ್ಕೆ ಅನ್ಸುತ್ತೆ ಇವೆಲ್ಲದ್ರ ಜೊತೆಗೂ ನಾವೇನ್ ಮಾಡ್ತೀವಿ, ದ ಬಳಸ್ತೀವಿ. ಇನ್ಕ್ಲೂಡಿಂಗ್ ಒನ್ ಸ್ಟೇಟ್ ಇನ್ ಇಂಡಿಯಾ, ದಟ್ ಈಸ್ ದ ಪಂಜಾಬ್. ದ ಇಂಡಿಯಾ ಅಂತ ಹೇಳ್ಬಾರ್ದು ರಜಾ, ಇಂಡಿಯಾ ಇಸ್ ಅ ಪ್ರಾಪರ್ ನೌನ್, ದ ಇಂಡಿಯಾ ಅಂತ ಹೇಳ್ಬಾರ್ದು. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಇದ್ರ ಜೊತೆಗೆ ಫಿಲಿಪೈನ್ಸ್ ಮತ್ತೆ ನೆದರ್ಲ್ಯಾಂಡ್ಸ್, ಇವಿಷ್ಟು ದೇಶಗಳು, ಫಿಲಿಪೈನ್ಸ್, ನೆದರ್ಲ್ಯಾಂಡ್ಸ್, USSR, UAE, UK, US ಜೊತೆಗೆ ಪಂಜಾಬ್ ಅನ್ನೋ ಒಂದು ಪ್ರಾವಿನ್ಸ್ ಸ್ಟೇಟ್ ಕೂಡ ಇಂಡಿಯಾದ್ದು. ಇವಿಷ್ಟು ದೇಶಗಳು ಮತ್ತೆ ಒಂದು ರಾಜ್ಯ, ಇವುಗಳ ಜೊತೆಗೆ ಕಂಪಲ್ಸರಿಯಾಗಿ ದ ಬಳಸಬೇಕು. ಇದು ಕೂಡ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿರುವಂತಿದೆ. ಡ್ಯಾಶ್ US ಅಂತ ಏನೋ ಒಂದು ಬಂದಿರುತ್ತೆ, ಆಗ ದ US ಅಂತ ಬರಬೇಕು ಅಂತ ನಮಗೆ ಗೊತ್ತಿರಬೇಕು. ಅದಾದ್ಮೇಲೆ ನಿಮ್ಗೆ ದ UK ಅಂತ ಬಳಸಬೇಕು ಅನ್ನೋದು ಗೊತ್ತಿರಬೇಕು, ದ UAE ಅನ್ನೋದು ಗೊತ್ತಿರಬೇಕು. ಪಂಜಾಬ್ ಅನ್ನುವ ಒಂದೇ ಒಂದು ಸ್ಟೇಟ್ ಜೊತೆಗೆ ಮಾತ್ರ ದ ಬಳಸ್ತಾರೆ. ಮೇ ಬಿ ಬಿಕಾಸ್ ಆಫ್ ದ ರೀಸನ್ ಹಿಸ್ಟಾರಿಕಲಿ ಅದು ಒಂದು ಏನೋ ಪ್ರಾಂತ್ಯ ಆಗಿತ್ತು ಬ್ರಿಟಿಷ್. ಹಾಗೆ ನೋಡಿದ್ರೆ ಮದ್ರಾಸ್ ಕೂಡ ಪ್ರಾಂತ್ಯ ಆಗಿತ್ತು, ಬಟ್ ಮದ್ರಾಸ್ ಜೊತೆಗೆ ನಾವು ಬಳಸೋದಿಲ್ಲ, ಚೆನ್ನೈ ಜೊತೆ ಬಳಸೋದಿಲ್ಲ. ಬಟ್ ಓನ್ಲಿ ವಿತ್ ದ ನೇಮ್ ಆಫ್ ಪಂಜಾಬ್ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ, ದಟ್ಸ್ ಆಲ್. ಓಕೆ ಫೈನ್. ಸೊ I think almost we covered everything with related to the usage of definite article the ಅನ್ನುವಂಥದ್ದು. ಸೊ ಇಷ್ಟು ಸಂದರ್ಭಗಳಲ್ಲಿ ಅಕಸ್ಮಾತ್ ಯಾವ್ದಾದ್ರು ಒಂದೋ ಎರಡೋ ಬಿಟ್ಟೋಗಿದ್ರೆ ಇನ್ನೇನು ಬಳಸಬೇಕು ಅನ್ನೋದು ನಾವು ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತೀವಲ್ಲ ಈಗ, ಆಗ ಮತ್ತೆ ಅಲ್ಲಿ ಸಿಗಾಕ್ಬಿಡುತ್ತೆ. ಇಷ್ಟು ವಿಷಯಗಳು ಕೇವಲ ಡೆಫಿನೆಟ್ ಆರ್ಟಿಕಲ್ ದ ಒಂದಕ್ಕೆ ಸಂಬಂಧಪಟ್ಟಾಗಿದ್ದಾವೆ. ಆ ಎಲ್ಲ ಸಂದರ್ಭಗಳನ್ನು ನಾವು ಕಂಪಲ್ಸರಿಯಾಗಿ ದ ಅನ್ನು ಬಳಸಬೇಕು ಅನ್ನೋದು ನಮ್ಗೆ ಏನಾಗಬೇಕು, ಗೊತ್ತಿರಬೇಕಾಗುತ್ತೆ ಅನ್ನುವಂಥದ್ದು. ಸೊ ವೆನ್ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ ವಿತ್ ಆಲ್ ದಿಸ್ ಸಿನಾರಿಯೋಸ್, ನಾವು ಆಗ ತಪ್ಪು ಮಾಡೋದಿಲ್ಲ, ಸರಿ ಇರ್ತೀವಿ. ಅದು ಎರರ್ ಐಡೆಂಟಿಫಿಕೇಶನ್ ರೀತಿಯ ಪ್ರಶ್ನೆ ಆದ್ರೂ ಬರ್ಬೋದು, ಅಥವಾ ಹೇಗೆ ಬರ್ಬೋದು, ಇಟ್ ಮೇ ಆಲ್ಸೋ ಅಪಿಯರ್ ಆಸ್ ಎ ಕ್ವೆಶ್ಚನ್ ಲೈಕ್ ಫಿಲ್ ಇನ್ ದ ಬ್ಲಾಂಕ್. ಫಿಲ್ ಇನ್ ದ ಬ್ಲಾಂಕ್ ನ MCQ ಆಗಿ ಕೂಡ ಅದು ಬರ್ಬೋದು ಅನ್ನುವಂಥದ್ದು. ಸೊ ನಾವು the next concept that I should discuss with you is no article places. Okay, after a short break of 5 minutes, I'll take a 5 minutes break here because they have scheduled 1.5 hours schedule ಆಗಿರೋದ್ರಿಂದ 11:56 ಆಗಿದೆ. 12:01 ಗೆ ಮತ್ತೆ ಶುರು ಮಾಡ್ತೀನಿ. You just don't go anywhere. I'll just take a small break because of the continuous speaking, that's all. 12:05 ಗೆ ಮತ್ತೆ ಶುರು ಮಾಡಿ. 12:30 ಗೆ 15 minutes break ಅನ್ನ ಕೊಡ್ತೀನಿ. I just have a short 3 to 4 minutes break now. When we come back, I shall discuss a and the. ಇವು ನಾಲ್ಕನ್ನು ಬಳಸದೇ ಇರುವ ಪ್ಲೇಸ್ಗಳು ಯಾವುವು, ಅವು ಕೂಡ ನಮಗೆ. ಸೊ ಈ ಮೂರನ್ನು ಬಳಸದೇ ಇರುವ ವಿಷಯಗಳು ಯಾವುದು. ಸೊ ಆರ್ಟಿಕಲ್ಸ್ ಅಂದು ಏನ್ ತಿಳ್ಕೊಂಡು ಹೋದ್ವಿ, ಆನ್ ತಿಳ್ಕೊಂಡು ಹೋದ್ವಿ, ದ ತಿಳ್ಕೊಂಡು ಹೋದ್ವಿ. ನೋ ಆರ್ಟಿಕಲ್ ತಿಳ್ಕೊಂಡು ಹೋಗಿಲ್ಲ ಅಂದ್ರೆ ಆಮೇಲೆ ಕ್ವಶನ್ಸ್ ತೋರಿಸ್ತೀನಿ, ಅದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ಒಂದೋ ಎರಡು. ಸೊ ಯು ಲೂಸ್ ಮಾರ್ಕ್ಸ್ ದೇ. That's why it is our duty to understand ಯಾವಾಗ ನಾವು ಯಾವ ಆರ್ಟಿಕಲ್ ಅನ್ನು ಬಳಸಬಾರದು ಅನ್ನುವಂಥದ್ದು. We should discuss that after the break of 5 minutes. 11:58 now. We shall start at 12:03. ಅದ್ರಲ್ಲಿ ಎಷ್ಟು ಸರಿ ದ ತಪ್ಪಾಗಿ ಬಂದಿರುವುದು ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಅನಗತ್ಯವಾಗಿ ದ ಅನ್ನ ಬಳಸಬಾರ್ದಾಗಿರೋ ಜಾಗದಲ್ಲಿ ಬಳಸುವಂಥದ್ದು, ಎ ಅಥವಾ ಆನ್ ಅನ್ನ ಬಳಸಬಾರ್ದಾಗಿರೋ ಜಾಗದಲ್ಲಿ ಬಳಸುವಂಥದ್ದು ಕೂಡ ಆರ್ಟಿಕಲ್ ನ ಒಂದು ತಪ್ಪು ಬಳಕೆ ಆಗುತ್ತೆ. ಹಾಗಾಗಿ ಅದನ್ನ ಬಳಸೋದು ಹೇಗೆ ಅನ್ನೋದನ್ನ ಎ ಅಲ್ಲಿ, ಆನ್ ಅಲ್ಲಿ, ದ ಅಲ್ಲಿ ಅರ್ಥ ಮಾಡ್ಕೊಂಡು. ಹೌಕಮ್ ಪಂಜಾಬ್ ಅಂತ ಕೇಳ್ತಿರಲ್ಲ ನೀವು, ಪಂಜಾಬ್ ಸ್ಪೆಲ್ಲಿಂಗ್ PANGAB ಅಲ್ಲ, PUNGAB ಪಂಜಾಬ್. ಪಂಜಾಬ್ ಮೇ ಬಿ ಪಂಜಾಬ್ ಅಂದ್ರೆ ಏನೋ ಒಂದು 5 rivers land ಅಂತ ಹೇಳ್ತಿರಲ್ವಾ, ಪಂಚ ನದಿಗಳ ನಾಡು. ಮೇ ಬಿ ಬಿಕಾಸ್ ಆಫ್ ದ ರಿವರ್ಸ್ ನೇಮ್ಸ್ ಇಟ್ ಹ್ಯಾಸ್, 5 ನದಿಗಳ ಸ್ಥಿತಿಯಾಗಿರುವಂತಹ ನಾಡು ಪಂಜಾಬ್ ಅನ್ನೋದಕ್ಕೆ. ಆ ನದಿಗಳ ಹೆಸರು ಅಟ್ಯಾಚ್ ಆಗಿರುವ ಕಾರಣಕ್ಕೂ ಕೂಡ ಅದನ್ನ ದ ಅಂತೇಳಿ ಕರಿಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ರಿವರ್ಸ್ ಜೊತೆಗೆ ಕಂಪಲ್ಸರಿ ಏನ್ ಬೇಕು, ದ ಬೇಕು ಅನ್ನುವ ಕಾರಣಕ್ಕೆ. ಜಸ್ಟ್ ಲೈಕ್ ನ್ಯೂಸ್ ಜೊತೆಗೆ ಹೇಗೆ ದ ನ್ಯೂಸ್ ಬಳಸ್ತೀವಲ್ವಾ, ಆ ತರ. ಓಕೆ ಫೈನ್. ನೋ ಆರ್ಟಿಕಲ್ಸ್ ಪ್ಲೇಸಸ್. ಮೊದಲನೇದಾಗಿ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ಸ್ ಅಂದ್ರೆ ಏನು, ವ್ಯಕ್ತಿ ಮತ್ತೆ ಸ್ಥಳದ ಹೆಸರು. ವ್ಯಕ್ತಿ ಮತ್ತು ಸ್ಥಳದ ಹೆಸರು, ಅವುಗಳ ಜೊತೆಗೆ ಯಾವ ಕಾರಣಕ್ಕೂ ಯಾವ ಆರ್ಟಿಕಲ್ ಬಳಸಬಾರ್ದು. ಫಾರ್ ಎಕ್ಸಾಂಪಲ್, ಎ ರಮೇಶ್ ಅಂತ ಹೇಳಕ್ ಬರಲ್ಲ, ಈಸ್ ಎ ರಮೇಶ್ ಅಂತ ಹೇಳಕ್ ಬರಲ್ಲ, ಈಸ್ ರಮೇಶ್ ಅಷ್ಟೇ. ವಿ ಆರ್ ಇನ್ ಡ್ಯಾಶ್ ಬೆಂಗಳೂರು ಅಂತಿದೆ ಅಂತ ಇಟ್ಕೊಳ್ಳಿ. ಎ ಅಂಡ್ ದ ನೋ ಆರ್ಟಿಕಲ್ ಅಂತಿದೆ, ನಿಮ್ಮ ಆಪ್ಷನ್ ನೋ ಆರ್ಟಿಕಲ್ ಅಂತ ಆಗ್ಬೇಕು. ನೋ ಆರ್ಟಿಕಲ್ ಅಥವಾ ಎಕ್ಸ್, ಯಾವುದು ಬೇಡ. ವಿ ಆರ್ ಇನ್ ದ ಬೆಂಗಳೂರು ಅಂತ ಹೇಳೋದು ತಪ್ಪು. ವಿ ಆರ್ ಇನ್ ದ ಬೆಂಗಳೂರು, ಶಿ ಇಸ್ ಇನ್ ದ ಚೆನ್ನೈ, ವಿ ಆರ್ ಗೋಯಿಂಗ್ ಟು ದ ಮೈಸೂರು, they are coming to the ಬೆಂಗಳೂರು. ಇವೆಲ್ಲ ಯಾಕೆಂದ್ರೆ ಬೆಂಗಳೂರು ಅನ್ನೋದು ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ಎಂಟೈರ್ ವರ್ಲ್ಡ್. ಚೆನ್ನೈ ಒನ್ ಆಫ್ ಇಟ್ಸ್ ಕೈಂಡ್, ಮೈಸೂರು ಅದು ಅದೇ ವಿಶೇಷವಾದದ್ದು, ಯುನಿಕ್. ಅದಕ್ಕೆ ಮತ್ತೆ ದ ಅಂತ ಹೇಳಕ್ ಬರೋದಿಲ್ಲ. ಹಾಗೆ ವ್ಯಕ್ತಿಯ ಹೆಸರುಗಳು ಕೂಡ ಅಷ್ಟೇ.
ಯಾವುದೇ ಕಾರಣಕ್ಕೂ ವ್ಯಕ್ತಿ ಮತ್ತೆ ಸ್ಥಳದ ಹೆಸರು, ಆ ಸ್ಥಳ ಅಂತ ಹೇಳಿದಾಗ ಕಂಟ್ರಿ ಮತ್ತೆ ಸ್ಟೇಟ್ ನೇಮ್ ಕೂಡ ಬಂತು. ಅವುಗಳ ಜೊತೆಗೆ ನಾವು ಏನನ್ನ ಬಳಸಬಾರ್ದು, ದ ಅನ್ನುವಂಥದ್ದನ್ನ ಬಳಸಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಈಗ ಒಂದು ಪರೀಕ್ಷೆ ನೋಡಿ, ಈ ತರದ ಒಂದು ಸೆಂಟೆನ್ಸ್ ಇದೆ, ಏನಿದೆ, ದ ಮಹಾತ್ಮ ಗಾಂಧಿ ಈಸ್ ದ ಫಾದರ್ ಆಫ್ ಅವರ್ ನೇಷನ್ ಅಂತಿದೆ. ಇಲ್ಲಿ ಬರ್ತೀನಿ, ಇಲ್ಲಿ ಒಂದ್ ಕಡೆ ನಾವು ದ ಬಳಸಬೇಕು ಅನ್ನೋದನ್ನ ನಿಮ್ಗೆ ಅಡಿಷನಲ್ ಆಗಿ ಹೇಳ್ಬೇಕು. ದ ಫಾದರ್ ಆಫ್ ನೇಷನ್ ಅಂತಿದೆಯಲ್ಲ, ಇದು ಒಂದು ಟೈಟಲ್. ಈ ತರದ ಬಿರುದುಗಳು ಎಲ್ಲೆಲ್ಲಿ ಬರ್ತಾವೋ ಇದು ಡೆಫಿನೆಟ್ ಆರ್ಟಿಕಲ್ ದ ಗೆ ಮತ್ತೊಂದು ಅಡಿಷನಲ್ ದ ಇಲ್ಲಿ ಬಳಸಬೇಕು ಅನ್ನೋದಕ್ಕೆ ಈ ನೆನಪಾಗಿ ಸೇರಿಸ್ತಾ ಇದೀನಿ. ಈ ಟೈಟಲ್ ಬರ್ತಲ್ಲ, ಇದೊಂದು ಎರಡು ಬಿಟ್ಟು ಇದು ಮುಗಿಸ್ಕೊಂಡು ಮುಂದೆ ಹೋಗ್ಬಿಡ. ಈಗ ಯಾವುದೋ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳಕ್ಕೆ ಇನ್ನೊಂದು ರೀತಿಯ ಹೆಸರನ್ನ, ಬಿರುದನ್ನು ಕೊಟ್ಟಿರ್ತೀವಲ್ಲ, ಅವುಗಳೆಲ್ಲರ ಜೊತೆಗೂ ದ ಬರಬೇಕು. ಇಲ್ಲಿ ನೋಡಿ ನೀವು ಮಹಾತ್ಮ, ಇಲ್ಲಿ ಬಿಡಿ, ಇದನ್ನ ಬೇರೆ ಏನೋ ಯಾರು ಹೇಳಿಕೋಸ್ಕರ ಕೊಟ್ಟಿದ್ದೀನಿ. ಮಹಾತ್ಮ ಗಾಂಧಿ ಇಸ್ ದ ಫಾದರ್ ಆಫ್ ಅವರ್ ನೇಷನ್. ಫಾದರ್ ಆಫ್ ಅವರ್ ನೇಷನ್ ಅನ್ನೋದು ಒಂದು ಬಿರುದು, ಹಾಗಾಗಿ ಇಲ್ಲಿ ಏನ್ ಸೇರಿಸಿದೀನಿ, ದ ಅಂತ ಸೇರಿಸಿದೀನಿ. ಕೂರ್ಗ್ ಈಸ್ ದ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ, ಅಥವಾ ಕೂರ್ಗ್ ಈಸ್ ದ ಕಾಶ್ಮೀರ್ ಆಫ್ ಕರ್ನಾಟಕ. ಕಾಶ್ಮೀರ್ ಆಫ್ ಕರ್ನಾಟಕ ಅನ್ನೋದು ಒಂದು ಟೈಟಲ್ ಆಗಿರುವ ಕಾರಣಕ್ಕೆ ದ ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಸೇರಿಸ್ತಾ ಇದ್ದೀನಿ. ಹಾಗೇನೆ ದಾವಣಗೆರೆ ಈಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ, ಅಥವಾ ದ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ, ಇಂಡಿಯಾ ಅಲ್ಲ. ಮುಂಬೈ ಈಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಜಮ್ಮು ಕಾಶ್ಮೀರ್ ಈಸ್ ದ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ಗೊತ್ತಾಗ್ತಿದೆಯಾ? ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ. ಎಲ್ಲಿ ಇಂಗ್ಲೆಂಡ್ಗೆ ಹೇಗೆ ಲಂಡನ್ ಇದೆಯೋ ಆತರ ಡೆಲ್ಲಿಗೆ, ಇಂಡಿಯಾಕ್ಕೆ ಲಂಡನ್, ಡೆಲ್ಲಿ ಅನ್ನುವಂಥದ್ದು ಲಂಡನ್ ರೀತಿಯಲ್ಲಿ ಅನ್ನೋದು ಅದರ ಅರ್ಥ. ಸೊ ಹಾಗಾಗಿ ಆತರ ಬಿರುದುಗಳನ್ನು ಕೊಡುವಾಗ, ಫಾರ್ ಎಕ್ಸಾಂಪಲ್, ಸಮುದ್ರಗುಪ್ತ ಈಸ್ ದ ನೆಪೋಲಿಯನ್ ಆಫ್ ಇಂಡಿಯಾ. ನೆಪೋಲಿಯನ್ ಆಫ್ ಇಂಡಿಯಾ ಅನ್ನೋದು ಟೈಟಲ್, ಹಾಗಾಗಿ ಅದರ ಪಕ್ಕದಲ್ಲಿ ಸೇರಿಸ್ತೀನಿ, ದ ಕಂಪಲ್ಸರಿ ಸೇರಿಸಬೇಕು. ಈ ತರ ಬಿರುದುಗಳ ಜೊತೆಗೆ ಕಂಪಲ್ಸರಿ ದ ಬರಬೇಕು ಅನ್ನುವಂಥದ್ದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. ರೈಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೇನೆ ಕೆಲವೊಮ್ಮೆ ನೋಡಿ, ಇಂಪಾರ್ಟೆಂಟ್ ಆದಂತಹ ಪೊಸಿಷನ್ ಇದಾವಲ್ಲ, ಪ್ರೆಸಿಡೆಂಟ್, ಸಂವಿಧಾನಿಕ ಹುದ್ದೆಗಳು ಇದಾವಲ್ಲ, ಅವುಗಳೆಲ್ಲದರ ಜೊತೆಗೂ ದ ಬರುತ್ತೆ. ದ ಪ್ರೆಸಿಡೆಂಟ್, ದ ಚೀಫ್ ಮಿನಿಸ್ಟರ್, ದ ಗವರ್ನರ್, ದ ಚೀಫ್ ಮಿನಿಸ್ಟರ್, ದ ಗವರ್ನರ್, ದ ಪ್ರೆಸಿಡೆಂಟ್, ಈ ತರ ಮುಖ್ಯವಾದ ಹುದ್ದೆಗಳ ಜೊತೆಗೆ ದ ಬರುತ್ತೆ. ಹಾಗೇನೆ ಮುಖ್ಯವಾದಂತಹ ವರ್ಲ್ಡ್ ಟ್ರೋಫಿಗಳಿದಾವಲ್ಲ, ಟೂರ್ನಮೆಂಟ್ಗಳು, ಅವುಗಳ ಜೊತೆಗೂ ದ ಬರುತ್ತೆ. ದ ವರ್ಲ್ಡ್ ಕಪ್, ದ ವರ್ಲ್ಡ್ ಕಪ್, ದ ಫಿಫಾ, ದ ಫಿಫಾ ವರ್ಲ್ಡ್ ಕಪ್, ಅಥವಾ ದ ವರ್ಲ್ಡ್ ಕಪ್ ಕ್ರಿಕೆಟ್ ಅಂತ ಹೇಳ್ತೀವಲ್ಲ, ಹಾಗೆ ಆ ರೀತಿ ದ ವಿಂಬಲ್ಡನ್. ಈ ತರ ಯಾವ